ವಂದೇ ಮಾತರಂ, ವಂದೇ ಮಾತರಂ. ದರ್ಪಣಾಗೈವ ಸ್ವರೂಪ ದರ್ಶನ, ದರ್ಪಣಾಗೈವ ಸ್ವರೂಪ ದರ್ಶನ. ಕೆಟ್ಟ ಜನರ ಸುಟ್ಟ ಮನವ ದಿಟ್ಟತನದಿ ತೋರುವೆ, ನಗೆಯ ಮುಖದ ಸೊಬಗ ತೋರಿ ನಮ್ಮ ಮನವ ತಣಿಸುವೆ. ಮನಸ್ಸಿನೊಳಗೆ ಅಡಗಿ ಕುಳಿತ ದ್ವೇಷ ಮೋಸ ವಂಚನೆ ಅವರವರ ಮುಖದಿ ತೋರಿ ಬಹಿರಂಗಗೊಳಿಸುವೆ. ಕನ್ನಡಿ ಕನ್ನಡಿ ನಿಜವ ನುಡಿವ ಕನ್ನಡಿ, ದರ್ಪಣಾಗೈವ ಸ್ವರೂಪ ದರ್ಶನ. ಮನುಜ ಕುಲದ ಒಳ ಹೊರಗನು ತಿಳಿಸುವಂತ ಕನ್ನಡಿ, ಮುಖದ ಸಕಲ ಭಾವಗಳನ್ನು ತೋರಿಸುವ ಕನ್ನಡಿ. ಮೋಸ ಮಾಡಿ ಬದುಕುವವರ ಭಾವ ತಿಳಿಸಿದಂತ ಕನ್ನಡಿ. ಮನಸ್ಸು ಕಟ್ಟುವ ಗುಟ್ಟು ರಟ್ಟು ಮಾಡುವ ಕನ್ನಡಿ ಕನ್ನಡಿ ನಿಜವ ನುಡಿವ ಕನ್ನಡಿ, ದರ್ಪಣಾಗೈವ ಸ್ವರೂಪ ದರ್ಶನ. ಬಣ್ಣ ಬಣ್ಣದಿಂದೊಳೆಯುವ ಬಣ್ಣ ಬಣ್ಣದ ಕನ್ನಡಿ, ಸರ್ವರು ಸುಖದಿ ಬಾಳಿ ಎಂದು
ಬಣ್ಣ ಬಣ್ಣದ ಕನ್ನಡಿ 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 ನೂರು ಬಣ್ಣ ಬಣ್ಣದ ಕನ್ನಡಿ ಬಣ್ಣ ಬಣ್ಣದ ಕನ್ನಡಿ ಬಣ್ಣ ಬಣ್ಣದ ಕನ್ನಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಷು ಸರ್ವದಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ರೀ ಬನ್ನಿ ಆರತಿ ತಗೊಳ್ಳಿ. ಬರ್ತೀನಿ ಕಣೆ, ಬರ್ತೀನಿ. ಸ್ವಾಮಿ ದೇವ್ರೆ, ನೀನು ಯಾರಿಗೆ ಒಳ್ಳೇದು ಮಾಡ್ತೀಯೋ ಬಿಡ್ತೀಯೋ ನನ್ಗೆ ಗೊತ್ತಿಲ್ಲ. ನನ್ಗಂತೂ ಒಳ್ಳೇದು ಮಾಡಪ್ಪ. ಯಾಕೆ ಯಾಕೆ ಹಂಗೆ ನೋಡ್ತಾ ಇದ್ಯಾ? ಮತ್ತೆ ನಿಮ್ಗೆ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕ, ಮತ್ತೆ ನಮ್ಗೆ? ಅಯ್ಯೋ ಮಂಕಿ, ನನಗೆ ಒಳ್ಳೇದಾದ್ರೆ ನಿಮ್ಗೆಲ್ರಿಗೂ ಒಳ್ಳೇದಾದಾಗೆಲ್ವೇನೆ? ಮನೆ ಯಜಮಾನಿಗೆ ಒಳ್ಳೇದಾದ್ರೆ ಮನೆ ಮಕ್ಕಳಿಗೆಲ್ಲ ಒಳ್ಳೇದಾದಾಗೇನೆ, ತಿಳಿತಾ? ಓ ಹಾಗೆ, ಸರಿ ಸರಿ. ಹಾ ಬಾಮ, ಹಾ ಚಿಂಟು ಇನ್ನೂ ಕಾಣ್ತಾ ಇಲ್ಲ, ಏನು ಎದ್ದಿಲ್ವಾ? ಎದ್ದಿದ್ದಾರೆ, ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ. 1 ನಿಮಿಷ ಕರಿತೇನೆ. ಸರಿ. ಚಿನ್ನು, ಚಿಂಟು ಬೇಗ ಬನ್ನಿ. ಬನ್ನಿ ಆರತಿ ತಗೊಳ್ಳಿ. ಸರಿ ಸರಿ, ಬೇಗ ತಿಂಡಿ ತಿಂದು ಹೊರಡಿ, ಸ್ಕೂಲಿಗೆ ಲೇಟ್ ಆಗ್ತದೆ. ಅಲ್ಲ ಕಣೆ ಬಾಮ, ಈ ಸಲ ಆದ್ರೂ ಮಕ್ಕಳು ಹಬ್ಬಕ್ಕೆ ಊರಿಗೆ ಬರ್ತಾರಾ ಇಲ್ವೋ? ಅವನೊಬ್ಬ ದುಡಿಮೆ ಅಂತ ಪರ ಊರಿನಲ್ಲಿ ದುಡಿತಾ ಇದ್ದಾನೆ. ಯಾಕೆ ಇಲ್ಲಿ ಬಂದು ನನ್ನ ಜೊತೆ ಬಿಸ್ನೆಸ್ ನಲ್ಲಿ ಕೈ ಜೋಡ್ಸೋಕಾಗಲ್ವಾ? ಇನ್ನು ಅವಳೊಬ್ಳು ಕಲಿಯುವುದು ಅಂತ ಊರೆಲ್ಲ ಸುತ್ತಾಡ್ತಾ ಇದ್ದಾಳೆ. ಅವಳು ಏನು ಕಲಿತಾಳೋ ಏನು, ಆ ದೇವ್ರೇ ಬಲ್ಲ. ಸುಮ್ನೆ ಇರ್ರಿ, ಮಕ್ಕಳಿಗೆ ಅದೇ ಇಷ್ಟ ಅಲ್ವಾ? ಅವರ ಇಷ್ಟಕ್ಕೆ ನಾವ್ ಯಾಕೆ ಅಡ್ಡಿ ಬರೋದು? ಮಕ್ಕಳೇ ತಿನ್ನಿ, ಬೇಗ ಇಡ್ಲಿ ತಿನ್ನಿ. ಅಂದ ಹಾಗೆ ಫೋನ್ ಮಾಡಿದ್ದಾರೆ, 2-3 ದಿನದಲ್ಲಿ ಬರ್ತಾರಂತೆ. ಹೌದಾ? ಬರ್ತಾರಂತ? ಸರಿ ಸರಿ ಸರಿ. ಹೋಗ್ಲಿ ಬಿಡಮ್ಮ, ನಿಂಗಿರುವ ಆಸ್ತಿ ನಿನ್ನ ವಿದ್ಯೆ, ನಂಗಿರುವ ಆಸ್ತಿ ನೀನು, ಸರಿನಾ? ಆಯ್ತಣ್ಣ. ಚೆನ್ನಾಗಿ ಓದ್ಬೇಕು. ಆಯ್ತಣ್ಣ, ನೀನ್ ಹೇಳಿದಂತೆ ಆಗ್ಲಿ. ನಾನಿನ್ ಬರ್ತೀನಿ. ಸರಿ. ಸರಿ, ನಾನಿನ್ ಬರ್ತೀನಿ. ಸರಿ, ಬಾಯ್ ಬಾಯ್.
ಛೆ, ಅಣ್ಣ ಅಯ್ಯೋ ಅಷ್ಟು ಕಷ್ಟ ಬಂದು ಹಾಕಿದ ರಂಗೋಲಿ ಹಾಳು ಮಾಡಿಬಿಟ್ಟೆಲ್ಲ. ಕ್ಷಮಿಸು ಕಣೆ, ನಿನ್ನ ನೋಡ್ತಾ ನೋಡ್ತಾ ಕನಸು ಕಣೆ. ಮತ್ತೆ ಕನಸಾ? ಹ್ಮ್ ಏನ್ ಕನಸು ಕಂಡೆ? ಈ ಸುಂದರವಾದ ರಾಜ್ಕುಮಾರಿಗೆ ಸುಂದರವಾದ ರಾಜ್ಕುಮಾರಿ ಸಿಕ್ಕಿದ್ರೆ ಹೇಗಿರುತ್ತೆ? ಹೋಗಣ್ಣ, ಬೆಳಗ್ ಕಾಲಲ್ಲಿ ಬೇಡ ನೀನು. ಕಾಲ್ ಎಳೆದ್ರೆ ಕಾಲ್ ಮುರಿತೀನಿ, ಜಾಗ್ರತೆ. ಬಾ ಬಂದ ರಾಕ್ಷಸ. ಅನು, ಹಾಗೆಲ್ಲ ಹೇಳ್ಬಾರ್ದು ಕಣೆ, ಅವರು ಹಿರಿಯರು. ನೀನ್ ಕೆಲಸ ಮಾಡು. ಏ, ಈ ಸತ್ಯಮೂರ್ತಿಯ ಪವರ್ ಏನು ಅಂತ ನಿನಗೆ ಗೊತ್ತಿಲ್ಲ ನನ್ನ ಮಗನೇ. ನಿನ್ನ ಎದೆಗೆ ಒಂದು ಒದ್ದೆ ಅಂದ್ರೆ ಛೇ, ರಂಗೋಲಿ ಎಲ್ಲ ಹಾಳಾಯ್ತು. ಏನಂದೆ? ಅಲ್ಲ, ರಂಗೋಲಿ ಎಲ್ಲ ನೀರು ಬಿದ್ದು ಹಾಳಾಯ್ತು ಅಂತ. ಹಾಳಾಯ್ತಾ? ಸಾರಿಸಿ ಬೇರೆ ಹಾಕು. ಕೈಕಾಲಲ್ಲಿ ಬಲ ಇಲ್ವಾ? ನೀರು ಚೆಲ್ಕೊಂಡು ಏನೇನೋ ಮಾಡ್ತಾ ಇದ್ದಾಳೆ. ನೀರ್ ಚೆಲ್ಲಿದ್ ನೀವೇ. ಏನ್ ನಿಂದು? ನೀವು ಅಲ್ಲ, ನೀವು ರಂಗೋಲಿ ಬೇರೆ ಹಾಕು ಹೇಳಿದ್ರಲ್ಲ. ಅಷ್ಟು ಮಾಡು, ಹೇಳಿದಷ್ಟು ಮಾಡು. ಹಾ ಹೇಳಪ್ಪ, ಹೇಳು. ಏನೇ? ಅದು ಇಡಿಸುಡಿ. ಇದು ನೋಡು, ಬಾಮ ಬಂದ್ರೆ ನಾನು ತೋಟಕ್ಕೆ ಹೋಗಿದ್ದೆ ಅಂತ ಹೇಳಿಬಿಡು. ಹಲೋ, ಏನಪ್ಪ, ಏನೋ ಹೇಳ್ತಾ ಇದೆಯಲ್ಲ, ಹೇಳು. ಅನು, ಏನಾಯ್ತು? ನೋಡಣ್ಣ, ಇಷ್ಟು ಕಷ್ಟ ಬಂದು ಹಾಕಿದ ರಂಗೋಲಿ ಚಿಕ್ಕಪ್ಪ ಬಂದು ಎಲ್ಲ ಹಾಳು ಮಾಡಿ ಬಿಟ್ರು. ಒಂದು ಸಾರಿ ಕೂಡ ಕೇಳಿಲ್ಲ. ಮತ್ತೆ ಪುನಃ ಹಾಕ್ಬೇಕಂತೆ. ನನ್ಗೆ ಕಾಲೇಜ್ಗೆ ಲೇಟ್ ಆಯ್ತಣ್ಣ. ಬಿಡಮ್ಮ, ನಾನಿಲ್ವಾ, ನಾನು ಹಾಕ್ತೇನೆ. ಸರಿಯಾ? ಸರಿ ಅಣ್ಣ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ಯಾ? ಐ ಆಮ್ ಫೈನ್ ಅಣ್ಣ. ಹಾಯ್ ಮಾಮ್. ಬಂದ್ಯಾ ಮಗನೇ? ಹೇಗಿದ್ದಿ? ನಾನ್ ಚೆನ್ನಾಗಿದ್ದೀನಮ್ಮ. ಪ್ರಯಾಣ ಹೇಗಾಯ್ತು? ಸೂಪರ್. ಬಾ ಬಾ, ಒಳಗ್ ಬಾ. ಹೇ, ಅವರನ್ನೆಲ್ಲ ಮತ್ತೆ ಮಾತಾಡ್ಸು. ಬಾ, ಒಳಗ್ ಬಾ. ಬಾಡಿಗೆ ಉಂಟಾ ಅಂತ
ಒಂದು ನಿಮಿಷ. ಹಲೋ ಪಿ ಎ, ಯಾರು ಪಿ ಎ? ಪಿ ಎ ಅವಾಗ, ಈಗ ಎಂತ ಇದ್ರು ರಿಕ್ಷಾ ಡ್ರೈವರು. ಇಡ್ರಿ ಫೋನು. ನಾನು ಯಾರೋ ಬಾಡಿಗೆ ಅವರು ಅಂತ ಮಾಡಿದ್ರೆ ಹೌದು ಮೇಡಮ್, ರಾಂಗ್ ನಂಬರ್ ಎಲ್ಲ ಮಾಡಿ ಕಿರಿಕಿರಿ ಮಾಡುದು. ಇದು ಮೌನಗೌರಿ, ಇದು ಮಾತಾಡುದಿಲ್ಲ. ಇಲ್ಲೇ ನಿಲ್ಸಿ. ಎಷ್ಟಾಯ್ತ್ರಿ? ಒಂದು 150 ಕೊಡಿ. ತಗೊಳ್ಳಿ. ಇಲ್ಲೂ 500? ದೇವಾ, ಈ ಚಿಲ್ಲರೆಗೆಲ್ಲ ಎಲ್ಲಿ ಹೋಗುದು ಮಾರ್ರೆ? ನಮಗೆ ಸಿಕ್ಕುದೇ 10-20. ಇನ್ನು 320 ಕೊಡ್ಬೇಕಲ್ಲ. ಇನ್ನು ಗಾಡಿಯಲ್ಲಿ ಕೂಡ ಚಿಲ್ಲರೆ ಕೊಟ್ಟು ಸಹಕರಿಸಿದೆ ಬೋರ್ಡ್ ಆಗುತ್ತೆ. ಈ ಚಿಲ್ಲರೆ ಎಲ್ಲಿಂತ ಹುಡುಕುದಪ್ಪ? ಚಿಲ್ಲರೆ ಚಿಲ್ಲರೆ ಎಲ್ಲಿ ಇರುವೆ ಚಿಲ್ಲರೆ, ಎಲ್ಲಿರುವೆ ಮನವ ಕಾಡುವ ಚಿಲ್ಲರೆಯೇ. ಮೇಡಮ್, ಚೇಂಜ್ ಇಲ್ಲಲ್ಲ ಮೇಡಮ್? ಯು ಶುಡ್ ಕೀಪ್ ದ ಚೇಂಜ್. ಹಾ, ಇಲ್ಲಿ ನಿಲ್ಸಿ. ಎಷ್ಟಾಯ್ತಣ್ಣ? 90 ಅಣ್ಣ. ಅಣ್ಣ ತಗೊಳ್ಳಿ. ಕೀಪ್ ದ ಚೇಂಜ್. ಎಂತ ಚಿಲ್ಡ್ರೆ ನೀವು ಇಟ್ಕೊಳ್ಳಿ ಅಂತ. ಚಿಲ್ಲರೆ ನಾನು ಇಟ್ಕೊಡ್ಬೇಕಣ್ಣ? ಥ್ಯಾಂಕ್ಸ್ ಅಣ್ಣ, ಅದು ಎಷ್ಟು ಅಣ್ಣ, ಥ್ಯಾಂಕ್ಸ್. ಥ್ಯಾಂಕ್ಸ್ ಅಕ್ಕ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಲೋ ಮಿಸ್ಟರ್, ಎಂತ ಬಾರ ಇಲ್ಲಿ. ಎಂತ ಮಾರ್ರೆ, ಹುಡುಗಿ ಮತ್ತೆ ಕರೀತಿದ್ದಾಳೆ, ಹೋಗಿ ನೋಡು. ಹೇಳಿ ಮೇಡಮ್, ಎಂತ? ಯೋ ಚಿಲ್ಲರೆ ಕೊಡಯ್ಯ. ಚಿಲ್ಲರೆಯ? ಆಗ ನೀವೇ ಹೇಳಿದ್ದಲ್ಲ ಮೇಡಮ್, ಚಿಲ್ಲರೆ ನೀನೇ ಇಟ್ಕೊಂತ ಹೇಳಿ. ಯಾವಾಗ? ಆಗ ನೀವು ಹೇಳಿದ್ದು ಕೀಪ್ ಕ್ಯಾಪ್ ಅಂತ ಹೇಳಿ. ಐ ಸೆಡ್ ಯು ಶುಡ್ ಕೀಪ್ ದ ಚೇಂಜ್. ಅಂದ್ರೆ ನಿನ್ ಜೊತೆ ಚೇಂಜ್ ಇಟ್ಕೋಬೇಕು ಅಂತ. ಅನ್ಎಜುಕೇಟೆಡ್ ಫೆಲೋ, ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್? ತಗೊಳ್ಳಿ ಮೇಡಮ್, ನಿಮ್ಮ ಹಣ. ಅಗತ್ಯ ಇಲ್ಲ ನಿಮ್ಮ ಹಣ. ಸ್ಟೂಪಿಡ್ ಅನ್ಎಜುಕೇಟೆಡ್ ಆಟೋ ಡ್ರೈವರ್. ಆಟೋ ಡ್ರೈವರ್ ಯಾರ್ರೀ ಅನ್ಎಜುಕೇಟೆಡ್? ಆಟೋ ಡ್ರೈವರ್ ಕಷ್ಟಪಟ್ಟು ಜೀವನ ಸಾಗಿಸ್ತಾರೆ, ನಿಮ್ಮಾಗಲ್ಲ. ನಿಮ್ಗೇನು ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ನಾನು ಇದು ಮಾಡ್ತಿರೋದಾ? ಇಂಗ್ಲಿಷ್ ರಾಣಿ ಸೇರ ನೋಡು, ನೀವು ಹಾಳಾಗಿ ಹೋಗ್ತೀರಾ ಮಣ್ಣು ತಿಂದು. ಗಾಡ್. ಹಾ, ಬಂದೆ. ಅಕ್ಕ, ನಾನೇ. ಯಾಕೆ ಬರ್ಬಾರ್ದಿತ್ತಾ? ಹೇ, ಹಾಗಲ್ಲ. ಸರಿ ಬಿಡು, ಒಳಗ್ ಬಾ. ಬಾಗಿಲ ತನಕ ಬಂದವಳಿಗೆ ಒಳಗ್ ಬರಕ್ ಗೊತ್ತಿಲ್ವಾ? ಅದನ್ನ ನೀನ್ ಹೇಳ್ಬೇಕಾ? ನಡಿ ಆಚೆ. ಹಾ ಅಕ್ಕ, ಕುಡಿಯಕ್ಕೇನಾದ್ರು ತರ್ಲಾ? ಕುಡಿಯೋಕ್ಕೇನಾದ್ರು ಬೇಕು ಅಂತ ನಾನೇನಾದ್ರು ಕೇಳಿದ್ನಾ? ಆಗಲ್ಲಕ್ಕ, ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀಯೇನು ಅಂತ. ಟ್ರಾವೆಲ್ ಮಾಡಿದ್ರೆ ಸುಸ್ತಾಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಓಹೋ, ಅಂದ್ರೆ ನಾನು ವೀಕ್ ಆಗಿದ್ದೀನಿ, ಅದಕ್ಕೆ ನಂಗೆ ಸುಸ್ತಾಗಿದೆ ಅಂತಲ್ವಾ? ಅಲ್ಲ, ನಿನ್ ಕೆಲ್ಸ ಎಷ್ಟು ಅಷ್ಟು ಮಾಡು, ಅಧಿಕ ಪ್ರಸಂಗಿ. ಅಂದಾಗೆ ಅಮ್ಮ ಎಲ್ಲಿ ಹೋಗಿದ್ದಾರೆ? ಹೋಗುವಾಗ ನಾನು ಹಿಂಗೆ ಕೇಳಿಲ್ಲ. ನನ್ಗೆ ಯಾಕೆ ಅಧಿಕ ಪ್ರಸಂಗ?
ರಾಗಿಣಿ. ಹಲೋ ಅಮ್ಮ, ಎಲ್ಲಿದ್ಯಾ? ಅಪ್ಪನಿಗೆ ಸನ್ಮಾನ ಕಣೆ ಇವತ್ತು. ಹೌದಾ? ಅದನ್ನು ಮುಗಿಸಿ ಬರ್ತಾ ಇದ್ದೇವೆ. ನೀನು ಎಲ್ಲಿದ್ದಿ? ನಾನು ಮನೆಯಲ್ಲೇ ಇದ್ದೀನಿ. ಹೊರಗೆ ಬಂದು ನೋಡು, ನಾವು ಬಂದ್ವಿ. ಓ ಹೌದಾ? ನಾನು ಮಿಸ್ ಮಾಡ್ಕೊಂಡೆ. ಛೇ, ಮಗಳೇ ರಾಗಿಣಿ, ನಿಲ್ಲು ಮಗಳೇ. ಛೇ, ಏನು ಮಗಳೇ ನೀನು? ಯಾಕೆ ಬೇಜಾರು ಚಿನ್ನ? ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ತಾರ ಪುಟ್ಟ? ನಿಂಗೆ ಸನ್ಮಾನ ನೋಡ್ಬೇಕು ತಾನೆ? ನೋಡು ರಾಹುಲ್. ಹಾ ಮಮ್ಮಿ, ಸನ್ಮಾನ ಮಾಡುವ ಅಲ್ಲ? ಅಷ್ಟೇ ತಾನೇ, ಈಗ ಮಾಡೋಣ. ಮಮ್ಮಿ, ಐ ಆಮ್ ರೆಡಿ. ಇಲ್ಲಿ ನೆರೆದಿರುವ ಮಹಿಳೆಯರೇ ಹಾಗೂ ಮಹನೀಯರೇ ಹಾಗೂ ಈ ಕಂಬಳ ಕ್ಷೇತ್ರದ ಅಭಿಮಾನಿಗಳೇ, ಈ ಕಂಬಳ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡಂತಹ ಶ್ರೀ ಸನ್ಮಾನ್ಯ ಸತ್ಯಮೂರ್ತಿ ಅವರಿಗೆ ಇದೀಗ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನವನ್ನು ಮಾಡಲಿದ್ದೇವೆ. ಈಗ ಸನ್ಮಾನ್ಯ ಸತ್ಯಮೂರ್ತಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಚಪ್ಪಾಳೆ. ಗೆದ್ದದ್ದು ಆ ಕೋಣಗಳು, ಸನ್ಮಾನ ಈ ಕೋಣ. ಮಾಮ, ಸನ್ಮಾನ ಮಾಡಲಿಕ್ಕೆ ಗಣ್ಯ ವ್ಯಕ್ತಿಗಳು ಯಾಕೆ? ನಾವು ಸಾಕಾಗುದಿಲ್ವಾ? ಸಾಕು ಸಾಕು, ಮಾಡಿ ಮಾಡಿ ಮಾಡಿ. ಡ್ಯಾಡಿ, ಸನ್ಮಾನ ಆದ್ಮೇಲೆ ಭಾಷಣ ಇರ್ಲಿಲ್ವಾ? ಯಬ್ಬ, ಎಂತ ಭಾಷಣ ಮಾರಾಯ್ತು ನಿನ್ನ ಅಪ್ಪ ಅಂದು. ನೀನ್ ಕೇಳ್ಬೇಕಿತ್ತು ರೀ. ಒಂದೆರಡು ಡೈಲಾಗ್ ಹೇಳ್ರಿ, ಮಕ್ಕಳು ಕೇಳಲಿ. ಸರಿ ಸರಿ, ಹೇಳೋಣ. ಅಲ್ಲಣ್ಣ, ಕೋಣಗಳಿಗೆ ತಿನ್ನಿಸಿದ್ದು ನೀನು, ಓಡಿಸಿದ್ದು ಶೇಖರ. ಆದರೆ ಹೆಸರು ಹೋಗ್ಲಿ ಬಿಡಮ್ಮ, ಅವರು ಕೋಣದ ದಣಿಗಳು, ದಣಿಗಳ ಮಕ್ಕಳು. ಅವರಿಗೆ ಹೆಸರು ಬಂದ್ರೆ ಎಲ್ರಿಗೂ ಹೆಸರಲ್ವಾ? ಮಹಾಜನ ಬಂಧುಗಳೇ, ಈ ಸನ್ಮಾನ ನನಗೆ ಅತೀವ ಸಂತಸವನ್ನು ತಂದಿದೆ. ನಾನು ನನ್ನ ಕಂಬಳದ ಕೋಣಗಳನ್ನು ನನ್ನ ಕೈಯಾರೆ ಪ್ರೀತಿಯಿಂದ ಸಾಕಿದ ಕಾರಣ ಈ ಸನ್ಮಾನ ನನ್ನನ್ನು ಅರೆಸಿಕೊಂಡು ಬಂದಿದೆ. ಈ ಯಶಸ್ಸಿಗೆ ನಾನೊಬ್ಬನೇ ಪಾಲುದಾರನಲ್ಲ. ಇದರಲ್ಲಿ ನನ್ನ ಸಹಧರ್ಮಿಣಿ ಸತ್ಯಭಾಮ, ಮಕ್ಕಳಾದ ರಾಹುಲ್, ರಾಗಿಣಿ, ಚಿಂಟು ಮತ್ತು ಚಿನ್ನು ಇವರೆಲ್ಲರೂ ಪಾಲುದಾರರಾಗಿದ್ದಾರೆ. ಮಹಾಜನ ಬಂಧುಗಳೇ, ಇನ್ನು ಮುಂದೆಯೂ ಈ ಕಂಬಳ ಕ್ಷೇತ್ರಕ್ಕೆ ನನ್ನಿಂದಾದ ಎಲ್ಲ ಕೊಡುಗೆಯನ್ನು ಕೊಡುತ್ತಾ, ಅದನ್ನು ಆ ಭರವಸೆಯನ್ನು ನಿಮಗೆ ನೀಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ರಾಹುಲ್, ಪ್ಲೀಸ್. ಮಕ್ಕಳೇ ಬನ್ನಿ, ಹೋಗೋಣ. ಮಗಳೇ ರಾಗಿಣಿ, ಬಂದು ಎಷ್ಟೊತ್ತಾಯ್ತು ಮಗಳೇ? ಬಾಯಾರಿಕೆ ಏನಾದ್ರೂ ಕುಡ್ದಿಯಾ? ಮಮ್ಮಿ, ನಾನ್ ಬಂದು ಎಷ್ಟು ಹೊತ್ತಾಯ್ತು ಗೊತ್ತಾ? ಜರ್ನಿ ಮಾಡಿ ಸುಸ್ತು ಬೇರೆ ಆಗಿದೆ. ಆದ್ರೂ ಒಂದು ಬಾಯಾರಿಕೆ ಬೇಕಂತನೂ ಕೇಳಿಲ್ಲ ಗೊತ್ತಾ? ಏನೇ ಮಗಳು ಬಂದು ಅಷ್ಟು ಹೊತ್ತಾಯ್ತು, ಒಂದು ಬಾಯಾರಿಕೆ ಕೊಡ್ಲಿಕ್ಕೆ ಆಗೋದಿಲ್ವ ನಿಮ್ಗೆ? ಸುಸ್ತಾಗಿದೆ ಅವಳಿಗೆ. ಅಲ್ಲ ಚಿಕ್ಕಮ್ಮ, ಅದು ಮುಚ್ಚು ಬಾಯ್.
ಕಾಲೇಜಿಗೆ ಹೋಗಿ 4 ಅಕ್ಷರ ಕಲ್ತಿದ್ದಕ್ಕೆ ಅಹಂಕಾರ ನಿನಗೆ. ನನ್ನ ಮಗಳು ನಿನಗಿಂತ ಜಾಸ್ತಿ ಕಲ್ತಿದ್ದಾಳೆ, ಗೊತ್ತುಂಟ ನಿನಗೆ? ದಂಡ ಪಿಂಡ. ಬಾ ಮಗಳೇ, ನಿಂಗೆ ನಾನು ಬಾಯಾರಿಕೆ ಕೊಡ್ತೇನೆ, ಬಾ. ಅಲ್ಲಣ್ಣ, ನಾನ್ ಕೇಳಿದ್ದೆ. ನಂಗೆ ಗೊತ್ತಮ್ಮ, ಹೋಗ್ಲಿ ಬಿಡು. ಹಲೋ ಶೆಟ್ರೆ, ನಮಸ್ಕಾರ. ಹೇಗಿದ್ದೀರಿ? ದನಿ ನಮಸ್ಕಾರ. ಇದು ಐಟಮ್ ಎಲ್ಲ ಕಳಿಸಿದ್ದೇನೆ ಶೆಟ್ರೆ. ಈ ಸಲ ರೇಟ್ ಎಲ್ಲ ಒಳ್ಳೇದು ಹಾಕಿ. ಹಾ ಆಯ್ತು ಆಯ್ತು ಆಯ್ತು. ಓಕೆ ಸರ್, ಓಕೆ 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 ಸರ್, ಓಕೆ. ಏನ ನಿಂದು? ಅದು ದನಿ, ನಂಗೊಂದು ರಜೆ ಬೇಕಿತ್ತು. ಅದು ಹೆಂಡತಿಗೆ ಸೀಮಂತ ಉಂಟು. ದಯವಿಟ್ಟು ಆಗುದಿಲ್ಲ ಅಂತ ಮಾತ್ರ ಹೇಳಬೇಡಿ, ಬೇಕಾದ್ರೆ ನಿಮ್ಮ ಕಾಲು ಹಿಡಿತೇನೆ. ಒಂದು ರಜೆ ಕೊಟ್ಟು ಬಿಡಿ ದೇವರೇ. ಹಾ ಕಟ್ಟಿ, ಆಗೇನು ಹೇಳ್ತಾ ಇದ್ಯಲ್ಲ? ದನಿ, ನಂಗೊಂದು ಶೆಟ್ರು. ಹಲೋ ಶೆಟ್ರೆ, ನಮಸ್ಕಾರ ಸರ್. ಅಡಿಕೆ ರೇಟ್ ಎಲ್ಲ ಹೇಗಿದೆ? ಇದು ಲೋಡ್ ಕಳಿಸ್ಕೊಡ್ತಾ ಇದ್ದೇನೆ. ಹಾ ನಾಳೆನೆ. ಆಯ್ತು ಸರ್, ಆಯ್ತು ಸರ್, ಓಕೆ ಸರ್, ಓಕೆ ಓಕೆ. ಕಿರಿಕೆ ರಾಮಣ್ಣ ಶೆಟ್ರಿಗೆ ಒಂದು ಲೋಡು ಅಡಿಕೆ ಕಳಿಸಪ್ಪ. ಆಯ್ತು ಆಯ್ತು. ಸರಿ ಸರಿ. ಆಹಾ ಕಡ್ಡಿ ಬಾರೋ, ಏನೋ ಹೇಳ್ತಾ ಇದ್ಯಲ್ಲ? ಆಯ್ತು, ಮುಗೀತು. ಅದು ದನಿ, ಎಂತ ವಿಷಯ ಹೇಳಿದ್ರೆ, ಹೇಳೋ, ಏನೋ ಬೊಗಳ್ತಾ ಇದ್ಯಲ್ಲ, ಹೇಳೋ. ಒಂದು ರಜೆ ಬೇಕಿತ್ತು. ಬಡ್ಡಿ ಮಕ್ಳೆ ಕೆಲಸ ಮಾಡೋದು ಬಿಟ್ಟು ಟೈಮ್ ಪಾಸ್ ಮಾಡ್ತಿರಲ್ವೋ? ಅದ್ರ ಕೆಲಸ. ಸಂಬಳ ಬೇಕು, ಅಡ್ವಾನ್ಸ್ ಬೇಕು, ಲೋನ್ ಬೇಕು, ಎಲ್ಲದಕ್ಕೂ ಮುಂದೆ ಬರ್ತೀರಾ. ಕೆಲಸ ಮಾಡೋಕ್ಕಾಗೋಲ್ಲ ನಿಮ್ಗೆ. ಸೋಮಾರಿಗಳು, ಕೆಲಸ ಮಾಡೋದಿಲ್ಲ, ಏನೂ ಇಲ್ಲ, ತಿಂದು ಸಾಯಲಿಕ್ಕೆ ಆಯ್ತು. ಇರಿ ದಣಿ, ಕಡ್ಡಿ ಗೀಟೆ ಎಲ್ಲಿ ಹೋದ? ಏನು ಹೇಳ್ತಾ ಇದ್ನಲ್ಲ? ಅದು ಸೀಮಂತಂತೆ, ಹೆಂಡತಿಗೆ ರಜೆ ಬೇಕಂತೆ. ಯಾರ ಹೆಂಡತಿ? ಅವನ ಹೆಂಡತಿ. ಯಾರ ಸೀಮಂತ? ಅವನ ಹೆಂಡತಿದು. ಮತ್ತೆ ನಿನ್ನೆಂತಿದ ಕಿರಿಕಿರಿ? ಅವನನ್ನು ಕರಿ. ಕಡ್ಡಿ ಗಿಟ್ಟ ಬಾರ ಇಲ್ಲಿ. ದನಿ, ಏನ್ ಕಿಟ್ಟ? ಸೀಮಂತನ? ದನಿ. ಯಾರ್ದು? ನನ್ನ ಹೆಂಡತಿದು. ರಜೆ ಬೇಕಾ? ಹೌದು ದನಿ. ಎಷ್ಟು ದಿನ ಬೇಕು? 3 ಸಾಕ? ರಜೆ ಬೇಕಾ ನಿನ್ಗೆ? ರಜೆ ರಜೆ ರಜೆ. ಕಳೆದ ವರ್ಷ 4 ದಿನ ಮದುವೆಗೆ ರಜೆ. ಅಪ್ಪ ಆಸ್ಪತ್ರೆಯಲ್ಲಿ, ಅಮ್ಮ ಆಸ್ಪತ್ರೆಯಲ್ಲಿ, ಹೆಂಡತಿ ಸೀಮಂತ. ಕಿರಿಕ್ ಕಡ್ಡಿಯಲ್ಲೋ? ಹಾಗೆ ಏನೋ ನಿಂದು? ಅಯ್ಯೋ ನಿನ್ನ ಹಣೆ ಬರಾನೆ. ದನಿ ದನಿ, ಏನೋ ಇಷ್ಟೆಲ್ಲ ಟೆನ್ಷನ್ ಮಾಡಿ BP ರೈಸ್ ಆಗುವ ಬದಲು ಟೆನ್ಷನ್ ಮಾಡದೆ BP ರೈಸ್ ಆಗದೆ ಇರುವ ಒಂದು ಉಪಾಯ ಹೇಳ. ಹೇಳು. ಹೇಗೆ ಅಲ್ವಾ? ಹೌದಲ್ಲ? ಕಿರಿಕ್ ಇಲ್ವಾ? ಎಂತ ಮಾಡಿದ್ದಿ? ಏ ಬಡ್ಡ ಗುರು, ಸತ್ಯಕ್ಕೂ ಹೇಳ್ಬೇಕಾ, ಈ ಕಾಲದಲ್ಲಿ ಯಾರಿಗೂ ಉಪಕಾರ ಮಾಡಬಾರದು.
ನಾನೊಂದು ಮುಂದಾಲೋಚನೆಯಲ್ಲಿ ಹೇಳಿದ್ದು ಮಾರ್ರೆ. ಏನ್ ಹೇಳಿದ್ದಿ? ನೋಡು, ಇಷ್ಟೇ ಟೆನ್ಷನ್ ಜಾಸ್ತಿ ಆದ್ರೆ BP ಜಾಸ್ತಿ ಆಗ್ತದೆ. BP ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆದ್ರೆ ಪ್ರಾಣವೇ ಹೋಗ್ತದೆ. ಪ್ರಾಣ ಹೋದ್ರೆ ನಮ್ಮ ದಣಿ ಇರ್ತಾರ. ಅದಕ್ಕೆ ಈ ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಈ ಆಸ್ತಿ ಎಲ್ಲ ಇಲ್ಲದಿದ್ರೆ ಟೆನ್ಷನ್ ಇಲ್ಲ, ಟೆನ್ಷನ್ ಇಲ್ಲ ಅಂದ್ರೆ BP ಇಲ್ಲ, BP ಇಲ್ಲ ಅಂದ್ರೆ ಅಟ್ಯಾಕ್ ಇಲ್ಲ, ಅಟ್ಯಾಕ್ ಇಲ್ಲ ಅಂದ್ರೆ ಪ್ರಾಣ ಅಂತೂ ಹೋಗುವುದೇ ಇಲ್ಲ. ಪ್ರಾಣ ಹೋಗ್ಲಿಲ್ಲ ಅಂದ್ರೆ ನಮ್ಮ ದಣಿ ಉಳಿತಾರಲ್ಲ. ಹೇಗೆ ಹೇಗೆ ಅವಮಾನ ಮಾರುದು, ಅವಮಾನ ಅಲ್ಲ ಮಾರೆ. ಈ ಕಾಲದಲ್ಲಿ ಯಾರಿಗೂ ಉಪಕಾರ ಮಾಡಬಾರ್ದು, ಯಾರಿಗೂ ಮಾಡಬಾರ್ದು. ನಾನೊಂದು ಒಳ್ಳೆದಕ್ಕೆ ಹೇಳಿದ್ದು. ಎಂತ ಚೆಕ್ ಮರ 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 ಅಲ್ಲಿ ಅಡಿಗೆ ಮರ ಗೊತ್ತುಂಟು. ಈ ತೋಟ ಉಂಟಲ್ಲ, ಪ್ರತಿ ಇಂಚಿಂಚು ಗೊತ್ತುಂಟು ನಂಗೆ. ನಿಂಗೆ ಗೊತ್ತುಂಟಾ? ನಿಂಗೆ ಗೊತ್ತೇ ಇರ್ಲಿಕ್ಕಿಲ್ಲ. ನಾನ್ ನಿನ್ನ ಇಂತ ಮೊದ್ಲು ಬಂದಿನ ಗೊತ್ತು ನನಗೆ. ಹೋಗು ಬರುವುದೇ ಬೇಡ. ನೋಡಿ, ನಾನು ಒಂದು ಸಲ ಹೆಜ್ಜೆ ಹಾಕಿದ್ರೆ 10 ಸಲ ಯೋಚನೆ ಮಾಡ್ತೇನೆ. ಎಷ್ಟು ಸಲ? 10 ಸಲ ಯೋಚನೆ ಮಾಡ್ತೇನೆ. ನಾನು ಅದನ್ನೇ ಹೇಳಿದ್ದು. ಬೋರ್ ಆಗ್ತಿದೆ, ಆಟ ಆಡ್ಲಿಕ್ಕೆ ಬಾ ಅಮ್ಮ. ನಾನು ಆಡ್ಲಿಕ್ಕೆ ಬಂದ್ರೆ ಅಡಿಗೆ ಕೆಲಸ ಯಾರು ಮಾಡ್ತಾರೆ ಪುಟ್ಟಿ? ನೀವು ಹೋಗಿ ಆಡ್ಕೊಳ್ಳಿ, ಹೋಗಿ. ಸರಿ ಅಮ್ಮ, ನೀನ್ ಅಡಿಗೆ ಮಾಡು. ಅಕ್ಕ ನೀನಾದ್ರೂ ಬಾ ಅಕ್ಕ. ನೋಡುವುದು ನೋಡು ಅವಳು. ಹೋಗು, ಕೆಲಸ ಮಾಡು, ಹೋಗು. ಹೋಗಿ ಹೋಗಿ, ನಿಮ್ಮಷ್ಟಕ್ಕೆ ಆಟ ಆಡ್ಕೊಳ್ಳಿ, ಹೋಗಿ. ಸರಿ ಅಮ್ಮ. ಅಣ್ಣ ಅಣ್ಣ, ನನ್ ಜೊತೆ ಆಟ ಆಡ್ಲಿಕ್ಕೆ ಬಾ ಅಣ್ಣ. ಇಲ್ಲ ಚಿಂಟು, ನಾನು ಸ್ವಲ್ಪ ಬಿಸಿ ಇದ್ದೇನೆ ಆಫೀಸ್ ವರ್ಕಲ್ಲಿ. ನೀವು ಹೋಗಿ ಆಡ್ಕೊಳ್ಳಿ ಆಯ್ತಾ? ಪ್ಲೀಸ್ ಅಣ್ಣ, ಬಾ ಅಣ್ಣ. ಇಲ್ಲ ಚಿನ್ನು, ನೀವೀಗ ಹೋಗಿ, ನಾನು ಮತ್ತೆ ಬರ್ತೇನೆ ಆಯ್ತಾ? ಸರಿನಾ? ಹೋಗಿ. ಯಾರ್ಸ ಬರುದಿಲ್ಲ. ಅಕ್ಕ 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 ಅಕ್ಕ, ಆಟ ಆಡ್ಲಿಕ್ಕೆ ಬಾ ಅಕ್ಕ. ನಾನ್ಸೆನ್ಸ್ ಮಾತಾಡ್ತಿರೋದು ಕಾಣ್ತಿಲ್ವಾ ನಿಮ್ಗಿಲ್ಲಿ? ಆಟ ಅಂತೆ ಆಟ, ಹೋಗಿಲ್ಲಿಂದ. ಸಾರಿ, ನೀ ಬಾರಿ, ಅವಳ ಹತ್ರ ಎಂತ ಮಾತಾಡೋದು? ಸೂಟೆ ಆಗ್ತೀರಾ? ಮುಸುಡಿ ನೋಡು, ಮಾಡಿದ ಬದನೆಕಾಯಿ ಜಜ್ಜಿ ಬಜ್ಜಿ ಮಾಡ್ಬೇಕು. ಯಾರು ಬರುದಿಲ್ಲ ಆಟ ಆಡ್ಲಿಕ್ಕೆ. ಅಲ್ಲಿ ನೋಡು. ಅಣ್ಣ ಅಣ್ಣ, ನಮ್ಮನೇಲಿ ಯಾರು ನಮ್ ಜೊತೆ ಆಡಲ್ಲಣ್ಣ. ನೀನಾದ್ರೂ ಬಾ ಅಣ್ಣ. ಇಲ್ಲ ಪುಟ್ಟ, ನನ್ ಕೆಲ್ಸ ಇದೆ. ನಮ್ಮನೆಯಲ್ಲಿ ಎಲ್ಲರಿಗೂ ಕೆಲಸ ಕೆಲಸ ಕೆಲಸ, ಕೋಪ. ಏನ್ ಚಿನ್ನ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ತಾರಾ? ನಿನಗೇನೀಗ ಆಟ ಆಡ್ಬೇಕು ತಾನೆ? ಏನ್ ಆಟ ಆಡೋಣ? ಕಣ್ಣ ಮುಚ್ಚಲ ಆಟ ಆಡೋಣ. ಅಣ್ಣ ಅಣ್ಣ, ಕಣ್ಮುಸ್ಲಿಕ್ಕೆ ನೀವು, ಹ್ಮ್. ಅಡಗಿ ಕುತ್ಕೊಳ್ಳಿಕ್ಕೆ ನಾವು. ಹಾ. ಬಾ 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 ಬಾ. ಅಲ್ಲಿ ಕುತ್ಕೊಳ್ಳೋ. ಅಲ್ಲಿ ಬೇಡ ಬೇಡ, ಅಲ್ಲಿ ಕುತ್ಕೊಳ್ಳೋ. ಬೇಡ 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 ಬೇಡ, ಅಲ್ಲಿ ಕುತ್ಕೊಳ್ಳೋ. ಹೋಗು. ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ಗೊಮ್ಮೆ ಹಾಕಿ ಬಿಟ್ಟೆ ಬಿಟ್ಟೆ ಕುವ.
ಸಾಕ್ ಸುಮ್ನಿರೋ. ನಾನ್ ನೋಡಿಲ್ವಾ? ಅವನು ಓಡಿ ಬರ್ತಾ ಇರುವಾಗ್ಲೇ ಬೇಕು ಅಂತ ಕೈ ಹಿಡ್ದಾಮ. ನೋಡು ಎಷ್ಟು ಗಾಯ ಆಗಿದೆ ನೋಡು. ನೋವಾಗ್ತಾ ಉಂಟಾ? ತುಂಬಾ ಪೆಟ್ಟಾಯ್ತಾ ಮಗ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾಡಿದೆ ನೀನು? ನಿನ್ನ ಕೈಗೆ ಲಕ್ಕ ಹೊಡಿಲಿಕ್ಕೆ ಇಷ್ಟು ಸಣ್ಣ ಮಗುವನ್ನು ಬೀಳಿಸಿದೀಯಲ್ಲ ನೀನು. ಭಾಷೆ ಇಲ್ವಾ ನಿನ್ಗೆ? ಇರ್ಲಿ, ಇವ್ರು ಬರ್ಲಿ, ಮಾಡ್ತಾರೆ ನಿನ್ಗೆ. ಏನದು ಅದು? ನೀನ್ ಕೈ ಅಡ್ಡ ಇಟ್ಟಿದ್ಯಾ ಇಲ್ವಾ? ಇಟ್ಟಿದ್ಯಾ ಇಲ್ವಾ? ನೋಡು ನೋಡು, ಎಷ್ಟು ಚಂದದಲ್ಲಿ ಒಪ್ಪಿಕೊಳ್ತಾನೆ ಅವನು. ಅಲ್ಲಮ್ಮ, ಅದು ವಿನೋದ್ ಅಣ್ಣ. ನೀನು ಸುಮ್ನಿರು. ಅವನ ಪರವಾಗಿ ವಕಲಾತ್ತು ವಹಿಸ್ಬೇಡ ನೀನು. ಬರ್ಲಿ, ಇವರು ಮಾಡ್ತೇನೆ ನಿನ್ಗೆ. ಹಾ, ಅವರು ಬಂದ್ರಲ್ಲ. ಮಾಮ, ಏನಾಯ್ತು? ಬಂದ್ರ? ಬನ್ನಿ ಬನ್ನಿ, ನೋಡಿ ಎಷ್ಟು ರಕ್ತ ಬರ್ತಾ ಇದೆ. ಇವ ನಮ್ಮ ಚಿಂಟುನ ಕೈ ಅಡ್ಡ ಇಟ್ಟು ಬೀಳ್ಸಿದ. ಏನೋ ಬಾಮ ಹೇಳಿದ್ದು ಹೌದಾ ಅಲ್ವೋ? ಅದು ಚಿಕ್ಕಮ್ಮ. ಹೌದಾ ಅಲ್ವೋ? ಹೌದು ಚಿಕ್ಕಮ್ಮ. ಈಗ ಮಗನಿಗೆ ಹೊಡ್ತೀಯೋ? ನನ್ನ ಮಗನಿಗೆ ಹೊಡ್ತೀಯನೋ? ದರಿದ್ರ ಮಗನಿಗೆ, ನನ್ನ ಮಗನಿಗೆ ಹೊಡಿತೀಯನೋ? ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಮಗನೇ ಸಾಯಿಸ್ಬಿಡ್ತೇನೆ ಅದಿದ್ದ. ಅಣ್ಣ, ಶೆಟ್ರಿಗೂ ಫೋನ್ ಮಾಡಿದೆ, ರಾಮಣ್ಣನಿಗೂ ಫೋನ್ ಮಾಡಿದೆ. ಈ ಸಲ 2 ದಿನದ ನಂತರ ಅಡಿಕೆ ಲೋಡ್ ಕಳಿಸಲಿಕ್ಕೆ ಹೇಳಿದ್ದಾರೆ. ದೇವರ ದಯ, ಈ ಸಲ ಬೆಳೆನೂ ಚೆನ್ನಾಗಿದೆ, ಬೆಲೆನೂ ಚೆನ್ನಾಗಿದೆ. ನೋಡ್ರಿ, ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಆ ವೀಲ್ನ ಓಪನ್ ಮಾಡಿಸಿ. ಕೊನೆ ಪಕ್ಷ ಆ ವೀಲಲ್ಲಿ ಏನು ಬರ್ತಿದೆ ಅಂತ ಗೊತ್ತಾಗ್ತದಲ್ವಾ? ಸರಿ, ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಸರಿ, ಮಲ್ಕೊಳ್ಳಿ. ಏ ಬಾಮ, ಏನ್ರಿ? ವೀಲ್ ಓಪನ್ ಆದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಸುಮ್ನೆ ಮಲ್ಕೊಳ್ರಿ. ಕಿರಿ ಕಿರಿ ನೀವು. ಸರಿ. ಮೆಲ್ಲ. ನಾನು ಏನು ಹೇಳಿದ್ರು ಅವರು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸತ್ಯ ಹೇಳಿದ್ರೆ ಅವರು ಕೇಳ್ತಾರ? ಒಂದು ವೇಳೆ ಕೇಳಿದ್ರು ಸತ್ಯ ಒಪ್ಪಿಕೊಳ್ಳುವ ಮನಸ್ಥಿತಿ ಅವರಲ್ಲಿಲ್ಲ. ಒಂದು ವೇಳೆ ನನ್ನ ಜೊತೆ ಮಕ್ಕಳು ಆಟ ಆಡ್ತಿದ್ರು ಅಂತ ಗೊತ್ತಾದ್ರೆ ನನಗೆ ಇನ್ನೂ 2 ಏಟು ಜಾಸ್ತಿ ಬೀಳ್ತಿತ್ತು. ಪಾಪ ಮಕ್ಕಳಿಗೂ ಏಟು ಬೀಳ್ತಿತ್ತು ಅಲ್ವಾ? ಆದ್ರೂ ಅಣ್ಣ ನೀನು. ಅಲ್ಲಮ್ಮ, ಈ ತರ ಏಟೆಲ್ಲ ಹೊಸದ, ಅಭ್ಯಾಸ ಆಗಿದೆ. ಎಲ್ಲ ನಮ್ಮ ಹಣೆ ಬರ. ಏನ್ ಹಣೆ ಬರನೋ ಏನ್ ಗ್ರಹಚಾರನೋ ಒಂದು ಅರ್ಥ ಆಗುವುದಿಲ್ಲ. ಹೇಗೆ ವಕೀಲ್ರೆ, ನಮ್ಮ ಡೀಲು ಓಕೆನಾ? ಡೀಲೆಲ್ಲ ಓಕೆ. ನನ್ನಪ್ಪನಿಗೆ ಗೊತ್ತಾಗದಾಗೆ ನಾನು ಮ್ಯಾನೇಜ್ ಮಾಡ್ತೇನೆ. ಆದರೆ ನಿಮ್ಮ ಕಡೆಯಿಂದ ಏನಾದರೂ ಸಮಸ್ಯೆ ಬರ್ಬೋದಾ? ನೋ 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 ನೋ, ನಮ್ಮ ಕಡೆಯಿಂದ ಸಮಸ್ಯೆ ಕೊಡುವವರು ಯಾರೂ ಬರೋರೇ ಇಲ್ಲ. ಅಲ್ಲದೆ ನಿಮ್ಮ ಯಾರಾದರೂ ಬಂದು ಸಮಸ್ಯೆ ಆದರೂ ನಾನಿದ್ದೇನಲ್ವಾ? ಯು ಡೋಂಟ್ ವರಿ ಎಟ್ ಆಲ್, ಐ ವಿಲ್ ಬಿ ದೇರ್. ಓಕೆ, ನೀವು ಇಷ್ಟು ಧೈರ್ಯ ಕೊಡ್ತೀರಿ ಅಂತಾದರೆ ನನಗೇನು, ಬನ್ನಿ ನೋಡೋಣ. ಓಕೆ ಸರ್.
ಈ ಜನ ಒಂದು ಹಣ ನೋಡಿದರೆ ಹೆಣ ಬಾಯಿ ಬಿಟ್ಟಾಗಿ ಬಿಡ್ತದೆ. ಇಷ್ಟೆಲ್ಲ ಬೇಕಾ ಈ ಜನಕ್ಕೆ? ಹೋಗೋಗೇನು ಕೊಂಡೋಗ್ತದೆ. ಒಳಗಡೆ ಹೋಗಿ ಇಷ್ಟು ಹೊತ್ತಾಯಿತು, ಇನ್ನೂ ಹೊರಗಡೆ ಬರುವುದು ಕಾಣುವುದಿಲ್ಲ. ಯಾರ್ದೋ ಮನೆ ಗುಂಡಾಂತರ ಆಗೋ ಲಕ್ಷಣ ಉಂಟು. ಈ ಜನ ಸುಧಾರುವುದಿಲ್ಲ. ಪರವಾಗಿಲ್ವೇ, ನಿಮ್ಮ ಅಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ. ನಚಿಕೇತ್ ಸರ್, ಅವರ ಮಕ್ಕಳ ಜೊತೆ ನಿಮ್ಮೆರಡು ಮಕ್ಕಳಿಗೂ ಪಾಲಿಟ್ಟಿದ್ದಾರೆ. ಆ ಚಿಕ್ಕ ಮಕ್ಕಳನ್ನು ಎರಡನ್ನು ಯಾಕೆ ಬಾಕಿಟ್ರು? ಅದು ನಂತರ ಹುಟ್ಟಿದ ಮಕ್ಕಳು ಅವರು. ಆದರೆ ವಕೀಲರೇ, ನನ್ನ ಮಕ್ಕಳಿಗೆ ಪಾಲಿದ್ರೂ ನನ್ನ ನಂತರ ಅಲ್ವ ಸರ್ ಅದು? ಹಾಗೆಯೇ ಒಂದು ಕಂಡೀಷನ್ನು ಹಾಕಿದ್ದಾರೆ. ಅನುಶ್ರೀ ಒಂದು ವೇಳೆ ತನ್ನ ಅಣ್ಣ ವಿನೋದನ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದರು, ಅವಳ ಪಾಲಿನ ಆಸ್ತಿ ಕೂಡ ವಿನೋದನಿಗೆ ಸಲ್ಲುತ್ತದೆ. ಸತ್ಯಮೂರ್ತಿಯವರೇ, ಇದರಲ್ಲಿ ನಿಮಗೇನು ಲಾಭ ಇದೆ? ಛೇ, ಅದೇ ದೊಡ್ಡ ತಲೆನೋವು ವಕೀಲರೇ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಒಂದು ದಾರಿ ಇದೆ. ಏನು ಸರ್ ಅದು? ಜನರಲ್ ಪವರ್ ಆಫ್ ಅಟರ್ನಿ. ನಿಮ್ಮ ಮಕ್ಕಳು ಹೇಗಿದ್ರು ನಿಮ್ಮ ಮಾತು ಕೇಳ್ತಾರೆ. ಅವರಿಂದೊಂದು ಪವರ್ ಆಫ್ ಅಟರ್ನಿ ಮಾಡ್ಕೊಂಡ್ಬಿಡಿ. ಮತ್ತೆ ಪರಿಸ್ಥಿತಿ ಬಂದಾಗ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಮುಂದೆ ಏನಾಗ್ತದೆ. ಥ್ಯಾಂಕ್ಸ್ ಹೊಂಸಾಗೆ, ಬರ್ತೀನಿ. ಯಾರ್ದೋ ಮನೆ ಸದ್ಯಕ್ಕೆ ಸರ್ವನಾಶ ಆಗ್ತದೆ. ಯಾಕೆ ವಿನೋದ್, ಯಾಕೆ ತಿಳಿಸಿಬಿಟ್ಟೆ? ಓ, ನಾನು ಹೇಳಿದ ವಿಷಯದ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಅದು ಹಾಗಲ್ಲ ಚಿಕ್ಕಪ್ಪ. ಓ, ನಿನಗೆ ಬಿಸ್ನೆಸ್ನಲ್ಲಿ ಅನುಭವ ಇಲ್ಲ ಅಂತಾನಾ? ನೋಡು, ಡೋಂಟ್ ವರಿ, ಬಿಸ್ನೆಸ್ ಎಲ್ಲ ನಾನು ನೋಡ್ಕೊಳ್ತೀನಿ. ಬಂದ ಲಾಭದಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ, ಅಷ್ಟೇ. ಅಲ್ಲ ಚಿಕ್ಕಪ್ಪ, ಏಕಾಏಕಿ ಬಿಸ್ನೆಸ್ಸು ಅಂದರೆ... ನೋಡು ವಿನೋದ, ಎಷ್ಟು ದಿನ ಅಂತ ನೀನು ಹೀಗೆ ಇರ್ತೀಯ? ನಾಳೆ ನೀನು ನಿನ್ನ ಕಾಲ ಮೇಲೆ ನಿಲ್ಬೇಡ್ವಾ? ಮತ್ತೆ ನಾಳೆ ಊರಿನವರು ನನ್ನ ವಿಷಯದಲ್ಲಿ ಏನೋ ಮಾತನಾಡಬಾರ್ದಲ್ಲ. ಅಣ್ಣನ ಮಕ್ಕಳನ್ನು ದುಡಿಸಿದ, ಒಳ್ಳೆ ಸುಖವಾಗಿದ್ದಾನೆ ಅಂತ ನಿನ್ನ ಒಳ್ಳೇದಕ್ಕೆ ಹೇಳೋದು ಕಣೋ, ಅಲ್ವೇನೇ ಸತ್ತವಾಮ? ಅಲ್ವೋ ಮತ್ತೆ? ಸ್ವಲ್ಪ ಯೋಚನೆ ಮಾಡು, ಎಲ್ಲ ನಿನ್ನ ಒಳ್ಳೆದಕ್ಕೆ. ಆದರೂ ಚಿಕ್ಕಪ್ಪ... ಏನು ಆದ್ರೆ? ಅಂದ್ರೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಆಯ್ತಲ್ಲ? ಚಿಕ್ಕಮ್ಮ, ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಉಂಟು ಅಂತಾದ್ರೆ ಸೈನ್ ಮಾಡು, ಇಲ್ಲದಿದ್ರೆ ಬೇಡ. ಸರಿ ಚಿಕ್ಕಮ್ಮ. ಅಣ್ಣ, ಅಣ್ಣ, ಏನ್ ಮಾಡ್ತಿದ್ದೀಯಾ? ಅದಾ, ನಾನು ಮತ್ತು ಚಿಕ್ಕಪ್ಪ ಬಿಸ್ನೆಸ್ ಮಾಡಬೇಕು ಅಂತ ಚಿಕ್ಕಪ್ಪ ತೀರ್ಮಾನಿಸಿದ್ದಾರೆ. ಅದರ ಅಗ್ರಿಮೆಂಟ್ ಪೇಪರ್. ಅಗ್ರಿಮೆಂಟ್? ಅಲ್ಲ ಅಣ್ಣ, ಇದ್ರಲ್ಲೇನು ಬರ್ದೇ ಇಲ್ಲ. ಅದು ಆಮೇಲೆ ಬರೆಯೋಣ ಅಂತ. ಅಲ್ಲ ಚಿಕ್ಕಪ್ಪ, ಅಗ್ರಿಮೆಂಟ್ ಪೇಪರ್ ಹೇಳಿದ್ರೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದಿ ಏನು ಅಬ್ಜೆಕ್ಷನ್ ಇಲ್ಲದಿದ್ರೆ ಸೈನ್ ಹಾಕ್ಬೋದು. ಆದ್ರೆ ಇದ್ರಲ್ಲಿ ಏನು ಬರ್ದೇ ಇಲ್ಲ. ನಾನು ಬಿಸ್ನೆಸ್ ಬಗ್ಗೆ ಚಿಕ್ಕಪ್ಪನಿಗೆ ಗೊತ್ತು ತಾನೆ, ಅವರೆಲ್ಲ ನೋಡ್ಕೊಳ್ತಾರೆ. ಆಯ್ತಾ? ಹೌದು 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 ಹೌದು. ಅಲ್ಲಮ್ಮ, ನಿಮ್ಮ ಒಳ್ಳೇದಕ್ಕೆ ತಾನೇ ನಾನು ಮಾಡೋದು. ಅಂದ್ರೆ ಇನ್ನೂ ಸಂಶಯನಾ? ಸಂಶಯ ಏನು ಇಲ್ಲ ಚಿಕ್ಕಪ್ಪ, ನಮ್ಮ ಒಳ್ಳೇದಕ್ಕೆ ಅದೂ ಗೊತ್ತು. ಆದ್ರೆ ಬಿಸ್ನೆಸ್ ವಿಷಯದ ಬಗ್ಗೆ ಅಣ್ಣನಿಗೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಅಣ್ಣನು ನಿಮ್ಗೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾನಲ್ಲ. ಇಲ್ಲಾಂದ್ರೆ ಪಾಪ ನೀವೊಬ್ಬರೇ ಕಷ್ಟಪಡ್ಬೇಕಲ್ಲ ಚಿಕ್ಕಪ್ಪ. ಅದು ಹೌದು ಚಿಕ್ಕಪ್ಪ, ನಿಮಗೆ ನಾನು ಸಹಾಯ ಮಾಡ್ಬೋದಲ್ವಾ? ಚಿಕ್ಕಪ್ಪ, ಮೊದಲು ಇದರಲ್ಲಿ ವಿಷಯ ಬರ್ದು ತನ್ನಿ.
ಆಮೇಲೆ ಅಣ್ಣ ಸೈನ್ ಮಾಡ್ತಾನೆ. ಬಾ ಅಣ್ಣ. ರೀ ಕೂತ್ಕೊಳ್ರಿ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಅವಸರ ಮಾಡಿದ್ರೆ ಎಲ್ಲ ಹಾಳಾಗ್ತದೆ. ಇದಕ್ಕೆ ಏನಾದರೂ ಬೇರೆ ದಾರಿ ಹುಡುಕ್ಬೇಕು. ಈ ವಿನೋದನ ಒಂದೇ ಆಸೆ ಅಂತ ಈ ಅನುಗೆ ವಿದ್ಯಾಭ್ಯಾಸ ಕೊಡಿಸಿದೆ. ಅದೇ ವಿದ್ಯಾಭ್ಯಾಸ ಇಂದು ನನಗೆ ಮುಳುವಾಯ್ತು ಬಾಮ, ಮುಳುವಾಯ್ತು. ಅದರ ಬಗ್ಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಅಷ್ಟು ಸುಲಭದಲ್ಲಿ ಆಸ್ತಿ ಕೈತಪ್ಪಿ ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಏನದು ಶಬ್ದ? ಏನಾಯ್ತು? ಈಗ ರೀ ನಿಲ್ರಿ. ವಿನೋದ, ಹಾ ಚಿಕ್ಕಮ್ಮ. ಬೇಗ ಅಲ್ಲಿ ಕ್ಲೀನ್ ಮಾಡು. ಸರಿ ಚಿಕ್ಕಮ್ಮ. ಯಾಕೆ ನನ್ನ ನಿಲ್ಸಿದೆ? ನೋಡಿ ನನ್ನ ಸನ್ಮಾನ ಫಲಕ ಪುಡಿ ಮಾಡಿಬಿಟ್ಟ. ಒದ್ದು ಕೊಲ್ತೀನಿ ದಿನ ಈಗ ನಾನು. ರೀ ಅವಸರ ಮಾಡಬೇಡ್ರಿ. ಅವನಿಗೆ ಹೊಡೆಯುವ ಬದಲು ಆ ನಿಮ್ಮ ಕೋಣಗಳಿಗೆ 4 ಜಾಸ್ತಿ ಹೊಡೆಯಿರಿ. ಇಂಥ ಫಲಕಗಳು ಬೇಕಾದಷ್ಟು ಬರ್ತದೆ. ರೀ ತಾಳ್ಮೆ ಮುಖ್ಯ. ನಮ್ಮ ಕೆಲಸ ಉಪಾಯದಿಂದ ಮಾಡಿ ಮುಗಿಸ್ಬೇಕು. ಆಮೇಲೆ ಏನು ಬೇಕಾದರೂ ಮಾಡಿ. ಅರ್ಥ ಆಯ್ತಾ? ಸರಿ. ಎಕ್ಸ್ಕ್ಯೂಸ್ ಮೀ. ಯಾರು? ಹಲೋ, ಅನು ಮನೇಲಿದ್ದಾಳಾ? ನೀವು? ನಾನು ಅನು ಲವರ್. ಏನು? ಕಿವಿ ಕೇಳಿಸೋದಿಲ್ವಾ? ನಾನು ಅನು ಲವರ್ಸ್ ಅಂದ್ರೆ ಪ್ರೇಮಿಗಳು ಅಂತ. ಏನಿದ್ ಗಲಾಟೆ? ನೋಡಿ ಚಿಕ್ಕಪ್ಪ ಏನೆಲ್ಲ ಮಾತಾಡ್ತಾ ಇದ್ದಾನೆ. ತಡಿ ನಾನು ಕೇಳ್ತೇನೆ. ಏನಪ್ಪ, ಏನ್ ವಿಷಯ? ನೋಡಿ ಸರ್, ಈ ಮನೆ ಹುಡುಗಿ ಅನು ಮತ್ತೆ ನಾನು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತೇವೆ. ಈ ಮನೆ ಹುಡುಗಿ? ಎಸ್. ಓಕೆ ಸರ್, ನಿಮ್ಗೆ ಡೌಟ್ ಇದೆಯಾ? ತೋರಿಸಿ ಒಂದು ನಿಮಿಷ. ನೋಡಿ ನೋಡಿದ್ರಾ? ಆಕ್ಚುಲಿ ಅನು ಹೇಳಿದ್ಲು, ನಮ್ಮ ಮನೇಲಿ ನಮ್ಮ ಪ್ರೀತಿಗೆ ಒಪ್ಪಿ ಕೊಡಲ್ಲ, ನಾವು ಊರು ಬಿಟ್ಟು ಓಡಿ ಹೋಗುವ ಅಂತ ಹೇಳಿದ್ಲು. ಸುಳ್ಳು ಹೇಳ್ಬೇಡ ವಿನು, ನೀನ್ ಹೇಳಪ್ಪ. ಅಲ್ಲ ಸರ್, ನಾನು ಯಾಕೆ ಸುಳ್ಳು ಹೇಳಲಿ? ಅದಕ್ಕೆ ನಾನೇ ಅಂದೆ, ನೋಡು ಮೊದಲಿಗೆ ಮನೆಯವ್ರ ಹತ್ರ ವಿಷಯ ತಿಳಿಸೋಣ, ಅವರು ಒಪ್ಪಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಾರಿ ನೋಡೋಣ ಅಂತ ನಾನೇ ಹೇಳ್ದೆ ಸರ್. ನೋಡು, ನೀನು ಹೇಳಿದ್ದನ್ನು ನಂಬೋಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಅವಳು ಈ ಮನೆ ಮಗಳು, ಅವಳು ಆ ಥರ ಮಾಡೋಳಲ್ಲ, ಅಲ್ವೇನೋ ವಿನೋದ್? ಹೌದು ಚಿಕ್ಕಪ್ಪ. ಯಾವುದಕ್ಕೂ ಅವಳು ಬರಲಿ, ಅವಳ ಹತ್ರ ಕೇಳಿ ನೋಡ್ತೇವೆ. ಓಕೆ. ಒಂದು ವೇಳೆ ಮಗನೇ ನೀನು ಹೇಳಿದ್ದು ಸುಳ್ಳು ಅಂತ ಆದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೋಗಿ ನಡಿ. ಸರಿ ಸರ್, ಯಾವ ಸತ್ಯ ಯಾವ ಸುಳ್ಳು ನಿಮ್ಗೆ ಗೊತ್ತಾಗತ್ತಲ್ಲ, ನಾನು ಆಮೇಲೆ ಬರ್ತೀನಿ. ಚಿಕ್ಕಪ್ಪ, ಅನ್ನುವಂತ ಹುಡುಗಿ ಅಲ್ಲ, ಅವನ ಸುಮ್ಮನೆ ಬಿಟ್ರಲ್ಲ. ಇನ್ನು ಟೆನ್ಷನ್ ಮಾಡಬೇಡ, ಬಾ ಹೋಗೋಣ ಬಾ.
ಇನ್ನು ಅನು ಅಂತ ಹುಡುಗಿಯಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಪ್ಪ. ಆದರೂ ಈ ಕಾಲದಲ್ಲಿ ನೋಡು, ಈ ಸಹವಾಸ ದೋಷ, ಆ ವಯಸ್ಸಿನ ಬಯಕೆ, ಇಂಥದ್ದೆಲ್ಲ ಇರೋದು ತಾನೇ. ಒಂದು ವೇಳೆ ಅವ ಹೇಳಿದ್ದು ನಿಜ ಆದ್ರೆ? ಚಿಕ್ಕಪ್ಪ ರೀ ಏನಾಯ್ತು? ಬಾ ಕೂತ್ಕೋ. ವಿನು, ನಾವು ಎಲ್ಲ ರೀತಿಯಲ್ಲಿ ಯೋಚಿಸಬೇಕು. ಯಾಕೆಂದ್ರೆ ಅನುನ ಫೋಟೋ ಅವನ ಮೊಬೈಲಲ್ಲಿದೆ. ಅದು ಅಲ್ಲದೆ ಇಲ್ಲಿ ನೋಡು ನೋಡು, ಇಲ್ಲಿ ನಮ್ಮ ಅನುನ್ ನೋಡು, ಇಲ್ಲಿ ಆ ಹುಡುಗನ ನೋಡು, ಇಲ್ಲಿ ಆ ಕಾಗದ ನೋಡು. ನೋಡಿದ್ಯಾ? ಅಂದ್ರೆ ಇದರ ಅರ್ಥ ಇವರಿಬ್ಬರಿಗೂ ಮೊದಲೇ ಪರಿಚಯ ಇದೆ ಅಂತ ಕಣೋ. ಇದು ನನ್ನ ಆಪ್ತರೊಬ್ಬರು ಕಳಿಸಿದ ಫೋಟೋ. ವಿನು, ಗಾಳಿ ಬಾರದೆ ಎಲೆ ಅಲ್ಲಾಡೋಲ್ಲ ಅಂತ ಗಾದೆನೇ ಇದೆಯಲ್ವೇನೋ. ಓ ಇದ ವಿಷಯ ರೀ, ಈ ನ್ಯೂಸ್ ನನಗೆ ಮೊದ್ಲೇ ತಿಳಿದಿತ್ತು. ಹಾ ಡ್ಯಾಡಿ, ನಾನು ಅನುನ ಈ ಹುಡುಗನ ಜೊತೆ ತುಂಬಾ ಸಲ ನೋಡಿದ್ದೀನಿ. ನೋಡಿದ್ಯಪ್ಪ? ಚಿಕ್ಕಪ್ಪ ಇವತ್ತು ಬರಲಿ, ಕೇಳ್ತೀನಿ ಅವಳನ್ನ. ವಿನು, ಇದೇ ನಾವು ಮಾಡುವ ತಪ್ಪು. ಸಿಟ್ಟು ಮಾಡಬೇಡ. ಸಿಟ್ಟಿನಿಂದ ಏನೂ ಪ್ರಯೋಜನ ಇಲ್ಲ. ನೀನು ಹೋಗಿ ಸಿಟ್ಟಿನಿಂದ ಅವಳಿಗೆ ಬೈದ್ರೆ ಅವಳು ಕೇಳ್ತಾಳ? ಅವಳು ಒಪ್ತಾಳ? ಇಲ್ವಲ್ಲ. ಅದು ಅಲ್ಲದೆ ಈ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವಳಿಗೆ ತಿಳಿದ್ರೆ ನಾಳೆ ಮನೆ ಬಿಟ್ಟು ಹೋದಾಳು. ನಮ್ಮ ಹುಡುಗಿಯ ಕೈ ತಪ್ಪಿ ಹೋದ್ರೆ ಸರಿ ಅಲ್ಲ. ಇನ್ನೇನು ಮಾಡುದು ಚಿಕ್ಕಪ್ಪ? ಗಡಿಬಿಡಿ ಮಾಡಬೇಡ ವಿನೋದ್. ನೋಡು, ಅವಳ ನಡವಳಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ನೋಡೋಣ. ಅದು ಅಲ್ಲದೆ ನೋಡು, ಸರಿಯಾದ ಸಮಯದಲ್ಲಿ ಅವರಿಬ್ಬರನ್ನು ಜೊತೆಯಾಗಿ ರೆಡ್ ಹ್ಯಾಂಡ್ ಹಿಡಿದು ಕೇಳೋಣ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅಲ್ಲ ಚಿಕ್ಕಪ್ಪ, ಅದು ಇಲ್ಲ, ಇದು ಇಲ್ಲ. ನಿನ್ ಜೊತೆ ನಾನಿದ್ದೇನೆ. ನೋಡಿದ್ಯಾ ಎಷ್ಟು ಖುಷಿಯಾಗಿದ್ದಾಳೆ ನೋಡು. ಏನೋ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಕಣೋ, ಬದಲಾವಣೆಯ ಗಾಳಿ. ಹೆದರ್ಬೇಡ ಕಣೋ, ಹೆದರ್ಬೇಡ. ನಾವೆಲ್ಲ ನಿನ್ ಜೊತೆ ಇದ್ದೀವಿ ಅಲ್ವಾ? ಮತ್ತೆ ನಾವಿದ್ದೇವೆ. ಗಂಟೆ 5:15 ಆಯ್ತು. ಅನು ಆಗಲೇ ಬಂದಿರಬೇಕು. ಆದರೂ ಏನು ಸುದ್ದಿ ಇಲ್ಲ. ಅನು 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 ಇಲ್ಲಿಲ್ಲ. ಎಲ್ಲೋಗಿರ್ಬೋದು? ಓದ್ತಿರ್ಬೋದಾ? ಮೇಲೆ ಓದ್ತಿರ್ಬೋದೇನು ನೋಡ್ತೀನಿ. ಅನು ಎಲ್ಲಿ ಹೋದ್ಲು? ಇಲ್ಲಿ ಇಲ್ವಲ್ಲ. ಅನು 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 ಎಲ್ಲೋದ್ಲು ಇವಳು? ಎಲ್ಲೂ ಕಾಣ್ತಾನೆ ಇಲ್ಲ.
ಚಿಕ್ಕಮ್ಮ ಹಾ, ಚಿಕ್ಕಮ್ಮ. ಹೌದು. ಏನಾ? ಅನು ಕಾಣಿಸ್ತಾನೆ ಇಲ್ಲ. ಇಲ್ಲೇ ಎಲ್ಲೋ ಇರ್ಬೋದು, ಹೋಗಿ ನೋಡು. ಎಲ್ಲ ಕಡೆ ಹುಡುಕದೆ ಚಿಕ್ಕಮ್ಮ. ಹೌದಾ? ಎಲ್ಲೂ ಇಲ್ವಾ? ಕಾಲೇಜಿಂದ ಬರುವ ಹೊತ್ತಾಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದಾ? ಎಲ್ಲಿ ಹೋಗಿರ್ಬೋದು? ಏನ್ ಮಾಡೋಣ? ಓ, ತೋಟದಿಂದ ಬರ್ತಾ ಇದ್ದಾರೆ ಚಿಕ್ಕಪ್ಪ, ಅವರನ್ನೇ ಕೇಳುವ. ರೀ, ಅನು ತೋಟದ ಕಡೆ ಬಂದ್ಲಾ? ಕಾಣಿಸ್ತಾ ಇಲ್ಲಂತೆ. ನೀವು ನೋಡಿದ್ರಾ? ಎಲ್ಲೋ ಕಾಲೇಜ್ನಲ್ಲಿ ಸ್ಪೆಷಲ್ ಕ್ಲಾಸ್ ಇರ್ಬೋದು, ಬಂದಾಳು, ಗಾಬರಿ ಆಗಬೇಡಿ. ಆ ಥರ ಏನಾದರೂ ಇದ್ರೆ ನನ್ನ ಹತ್ರ ಹೇಳಿ ಹೋಗ್ತಿದ್ಳು ಚಿಕ್ಕಪ್ಪ. ನನ್ನ ಹತ್ರ ಹೇಳ್ದೆ ಎಲ್ಲಿ ಹೋಗುದಿಲ್ಲ ಚಿಕ್ಕಪ್ಪ. ಇನ್ನು ನಾನು ಈಗ ಹೇಳ್ತೇನೆ ಅಂತ ಹೇಳಿ ಬೇಜಾರು ಮಾಡಬೇಡ. ಅನು ಈಗ ತುಂಬಾ ಬದಲಾಗಿದ್ದಾಳೆ, ಮೊದಲಿನಾಗೆ ಇಲ್ಲ ಅವಳು. ನಾನು ಗಮನಿಸ್ತಾನೇ ಬಂದಿದ್ದೀನಿ, ನೀನು ಗಮನಿಸಿರ್ಬೋದು. ಆದರೂ ಚಿಕ್ಕಮ್ಮ ನನ್ನಲ್ಲಿ ಹೇಳಿದೆ. ನೋಡು ವಿನೋದ್, ಸಮಯ ಮೊದಲನಾಗೆ ಇಲ್ಲ. ಕೆಲವು ಜನ 4 ಅಕ್ಷರ ಕಲ್ತ ಕೂಡಲೇ ಜಗತ್ತೇ ತಿಳಿದವರಾಗೆ ಮಾತಾಡ್ತಾರೆ. ಅಲ್ಲಲ್ಲ, ಅನು ಬಗ್ಗೆ ಹೇಳಿದ್ದಲ್ಲ, ಅವಳು ಅಂಥವಳಲ್ಲ, ನನಗೆ ಗೊತ್ತಿದೆ. ಸರಿ ಬಿಡು, ಒಂದು ಕಾಲ್ ಮಾಡಿ ನೋಡೋಣ. The subscriber is currently switched off. Please try after some time. ಇಲ್ಲ, ಸ್ವಿಚ್ ಆಫ್ ಬರ್ತಾ ಇದೆ. ವಿನೋದ್ ಚಿಕ್ಕಪ್ಪ, ನೀನೇನಾದರೂ ಮೊನ್ನೆ ವಿಷಯ ಅನುನ ಹತ್ರ ಹೇಳಿದ್ಯಾ? ಇಲ್ಲ ಚಿಕ್ಕಪ್ಪ. ವಿನೋದ್, ನಿನಗೆ ವಿಷಯ ಗೊತ್ತಾಗಿದೆ ಅಂತ ಅವಳಿಗೇನಾದರೂ ಸಂಶಯ ಬಂದಿರಬಹುದಾ? ಗೊತ್ತಿಲ್ಲ ಚಿಕ್ಕಪ್ಪ. ಅಯ್ಯೋ, ಈಗಿನ ಕಾಲದ ಮಕ್ಕಳೇ ಏನಾದ್ರೂ ಮಾಡ್ತಾರೆ, ಒಂದು ಮಾತು ಕೇಳುವುದಿಲ್ಲ. ಅವರು ಹೇಳಿದ್ದೇ ನಡಿಬೇಕು, ಹಠ. ಇಲ್ಲ ಅಂದ್ರೆ ಅನಾಹುತ ಮಾಡ್ತಾರೆ. ಕೆರೆನೋ ಬಾವಿನೋ ನೋಡ್ತಾರೆ. ಅವಳೊಂದು ಹೇಳಲಿಕ್ಕೆ, ನೀನೊಬ್ಬ ಕೇಳಲಿಕ್ಕೆ, ಅದೆಲ್ಲ ಹೇಡಿಗಳು ಮಾಡೋ ಕೆಲಸ. ಅನು ಅಂತವಳು ಅಲ್ಲ ಕಣೋ, ಹೆದರಬೇಡ, ಬಾ. ಡ್ಯಾಡಿ, ಏನಾಯ್ತು? ವಾಟ್ ಹ್ಯಾಪನ್? ಹಾ ಪುಟ್ಟ, ಅನುನ ಎಲ್ಲಿಯಾದರೂ ನೋಡಿದ್ಯಾ, ಮಾತಾಡ್ಸಿದ್ಯಾ? ಮಾತಾಡಿಲ್ಲ, ಬಟ್ ನೋಡ್ದೆ. ಎಲ್ಲಿ ನೋಡ್ದೆ? ಬಸ್ ಸ್ಟ್ಯಾಂಡಲ್ಲಿ ಯಾರಿಗೋ ವೆಯ್ಟ್ ಮಾಡ್ತಿದ್ದಾಗಿತ್ತು. ನಮ್ಮ ಬಸ್ ಬಂದ್ರು, ಅವಳು ಬಂದಿಲ್ಲ. ಡ್ಯಾಡಿ, ನಂಗೊಂದು ಡೌಟು. ಏನಮ್ಮ? ಮೊನ್ನೆ ಬಂದವನ ಜೊತೆ ಏನಾದ್ರು? ತಡಿ ತಡಿ ವಿನೋದ್, ಏನಮ್ಮ ನೀನು ಹೇಳು. ಅಲ್ಲ, ಅವಳು ನೆನ್ನೆ ಫೋನಲ್ಲಿ ಮಾತಾಡುವಾಗ ಹೇಳ್ತಿದ್ಲು, ಓಕೆ ನಾನು ನಾಳೆ ರೆಡಿ ಅಂತ. ಸೊ ಅದು ಇದಕ್ಕೇನಾ ಅಂತ ನಂಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಡೌಟು ನನಗೂ ಬರ್ತಾ ಇತ್ತು. ಸರಿ, ಯಾವುದಕ್ಕೂ ನೀನು ಅವಳ ರೂಮ್ ಚೆಕ್ ಮಾಡಿ ಬಾ. ಸರಿ ಡ್ಯಾಡಿ. ಸಮಾಧಾನ ಮಾಡ್ಕೊ, ಏನು ಆಗಲ್ಲ. ಇಲ್ಲ ಚಿಕ್ಕಪ್ಪ, ಅನು ಅಂತವಳು ಅಲ್ಲ ಚಿಕ್ಕಪ್ಪ. ಗೊತ್ತು ಕಣು, ನನಗೂ ಅದು ಗೊತ್ತು. ಅವಳು ಹೀಗೆ ಮಾಡಬಾರದು ಅಂತಲೇ ನಮ್ಮ ಆಸೆ. ಆದರೆ ಈ ವಯಸ್ಸಿನಲ್ಲಿ ಈ ಪ್ರೀತಿ ಪ್ರೇಮ ಅಂತ ಹೇಳಿ ಅಪ್ಪ ಅಮ್ಮ ಅಣ್ಣ ತಂಗಿ ಜಾತಿ ಮತ ಯಾವುದು ಬೇಡ ಅಂತ ತಪ್ಪು ನಿರ್ಧಾರ ತೆಕ್ಕೊಳ್ತಾರೆ ಕಣೋ. ನೋಡು ನೋಡು ನೋಡು, ನಾನು ಆಗ್ಲೇ ಹೇಳಿಲ್ವಾ ನಿನ್ಗೆ ಅವಳು ಬದಲಾಗಿದ್ದಾಳೆ ಅಂತ? ಬದಲಾಗಿದ್ದಾಳೆ ಕಣೋ. ಡ್ಯಾಡಿ ಡ್ಯಾಡಿ, ಇಲ್ಲಿ ನೋಡಿ, ನಮ್ ಗೆಸ್ ಕರೆಕ್ಟ್. ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ನೀನೇ ಓದು. ಪ್ರೀತಿ ಅಣ್ಣ, ನನ್ನನ್ನು ಕ್ಷಮಿಸು. ನಾನು ಒಬ್ಬರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಾನು ಮುಂದಿನ ನನ್ನ ಜೀವನ ಅವರ ಜೊತೆ ಕಳೆಯಬೇಕೆಂದು ತೀರ್ಮಾನಿಸಿದ್ದೇನೆ. ಅಲ್ಲದೆ ನಮ್ಮ ಪ್ರೀತಿಯ ವಿಷಯ ನಿನಗೆ ಗೊತ್ತಾಗಿದೆ ಎಂದು ನನಗೆ ಗೊತ್ತಿದೆ. ನಮ್ಮ ಪ್ರೀತಿಗೆ ನಿನ್ನ ಒಪ್ಪಿಗೆ ಇಲ್ಲವೆಂದು ನನಗೆ ತಿಳಿದಿದೆ. ಆದ್ದರಿಂದ ನಮ್ಮ ಪ್ರೀತಿಯನ್ನು ನೀನು ಒಪ್ಪಿಕೊಳ್ಳಬೇಕೆಂದು ನಾನು ಊರು ಬಿಟ್ಟು ಹೋಗುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನನ್ನನ್ನು ಇಲ್ಲಿಯವರೆಗೆ ಸಾಕಿ ಸಲುಹಿದಕ್ಕೆ ಧನ್ಯವಾದಗಳು. ನನ್ನನ್ನು ಕ್ಷಮಿಸು ಹಾಗೂ ಮರೆತು ಬಿಡು. ಇತಿ ನಿನ್ನ ಪ್ರೀತಿಯ ಅನುಶ್ರೀ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಛೇ ಛೇ ಛೇ, ಈ ಹುಡುಗಿ ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ತೆಗೆದ್ಲು, ಈ ಮನೆಯ ಮಾನ ಮರ್ಯಾದೆ ತೆಗೆದ್ಲು. ನಾನು ತಲೆ ಎತ್ತಿ ನಡೆಯದಾಗೆ ಮಾಡಿಬಿಟ್ಲು.
ಊರ ಜನ ಕೇಳಿದ್ರೆ ಏನು ಉತ್ತರ ಕೊಡ್ಲು, ಏನು ಹೇಳು ನಾನು? ಛಕ್! ನನ್ನ ವಿಷಯ ಬಿಡು. ನಿನ್ನ ಅಪ್ಪ ಅಮ್ಮ ಸತ್ತು ಆ ಸ್ವರ್ಗದಲ್ಲಿ ಸುಖವಾಗಿದ್ದಾರೆ. ನಾಳೆ ಊರಿನವರಿಗೆ ಗೊತ್ತಾದ್ರೆ ಏನು ಹೇಳ್ತಾರೆ? ಆ ದೊಡ್ಡ ಮನೆ ಶ್ರೀನಿವಾಸ ರಾಯರ ಮಗಳು ಯಾರ ಜೊತೆಗೆ ಓಡಿ ಹೋಗಿದ್ದಾಳೆ. ಅವರ ಆತ್ಮ ವಿಲವಿಲ ಒದ್ದಾಡಿತೋ. ನಿನ್ನ ತಂಗಿ ಅವರ ಮುಖಕ್ಕೆ ಮಸಿ ಬಡ್ಲು. ಏನಿಲ್ಲ, 4 ಅಕ್ಷರ ಕಲ್ತಲು ಅಂತ ದುರಹಂಕಾರ, ಜೊತೆಗೆ ಆ ತಿರುಬೋಕ್ಯ ಧೈರ್ಯ ಎಲ್ಲ ಆ ಕಾಲೇಜಿಗೆ ಹೋಗಿ ಹಾಳಾದ್ದು. ಕಾಲೇಜಿಗೆ ಹೋಗಿ ಅಲ್ಲ ಕಣೆ. ಮತ್ತೇನು? ಈಗ ನಮ್ಮ ಮಗಳು ಕಾಲೇಜಿಗೆ ಹೋಗಲ್ವಾ? ಅವಳು ಏನಾದ್ರೂ ಈ ರೀತಿ ಮಾಡಿದ್ದಾಳ? ಪ್ರೀತಿ ಪ್ರೇಮ ಅಂತ ಏನಾದ್ರೂ ಇದೆಯಾ? ಅವಳಿಗೆ ಅಹಂಕಾರ. ನಮ್ಮನ್ನು ಬಿಡು. ಇಂಥ ಒಳ್ಳೆ ಅಣ್ಣನನ್ನು ಬಿಟ್ಟು ಹೋಗೋಕೆ ಮನಸ್ಸಾದ್ರೂ ಹೇಗೆ ಬಂತ ಅವಳಿಗೆ? ಅದರ ಮೇಲೆ ಡೈಲಾಗ್, ನನ್ನನ್ನು ಹುಡುಕಬೇಡಿ, ನನ್ನನ್ನು ಮರೆತು ಬಿಡಿ. ಇದಕ್ಕೆಲ್ಲ ಒಂದೇ ದಾರಿ, ನೀನು ಮನಸ್ಸು ಗಟ್ಟಿ ಮಾಡಬೇಕು. ಈ ರೀತಿ ಮಾಡಿ ನಿನ್ನ ಅಪ್ಪಮ್ಮನ ಮಾನ ಮರ್ಯಾದೆ ತೆಗೆದೋಳು. ಇದ್ರೆಷ್ಟು ಬಿಟ್ರೆಷ್ಟು, ಅವಳು ಸತ್ಲು ಕಣು. ನಿನ್ನ ಪಾಲಿಗೆ ಅವಳು ಸತ್ಲು. 2 ಕೊಡಪನ ನೀರು ತಲೆಗೆ ಹಾಕಿ ಶಾಂತಿ ಮಾಡಿಕೋ. ಬಾ ಬಾ ಬಾ, ತಲೆಗೆ ನೀರು ಹಾಕೋ. ನಿನ್ನ ಪಾಲಿಗೆ ಅವಳು ಸತ್ಲು. ಸ್ನಾನ ಮಾಡೋ, ಸೂತಕ ಕಣೋ ನಿನಗೆ, ಸೂತಕ. ವಿನೋದ್, ಬಾ, ತೆಕ್ಕೋ ಕೊಡಪ್ಪನ, ಹೊಯ್ಕೋ ನೀರು. ಯಾರಿಗಾಗಿ ಈ ಬದುಕು, ಯಾತಕ್ಕಾಗಿ ಈ ಬದುಕು, ಯಾರಿಗಾಗಿ ಈ ಬದುಕು, ಯಾತಕ್ಕಾಗಿ ಈ ಬದುಕು. ಕಂಡ ಕನಸು ನುಚ್ಚು ನೂರು, ಬಾಳ ಕನ್ನಡಿ ಚೂರು ಚೂರು, ಅಳಿದುಳಿದ ಈ ಜೀವಕ್ಕೆ ಆಸರೆ ಯಾರು ಯಾರು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದೆ, ಬಾಳಿಗೊಂದು ನೆಲೆಯೂ ಇಲ್ಲದೆ, ತಪ್ಪು ಏನು ಎಂದು ಅರಿಯದೆ, ಬೆಪ್ಪುತ ಕಡಿ ನಾನಾಗಿರುವೆ. ಅಳಿದುಳಿದ ಈ ಜೀವಕ್ಕೆ ಆಸರೆ ಯಾರು ಯಾರು. ಯಾರಿಗಾಗಿ ಈ ಬದುಕು, ಯಾತಕ್ಕಾಗಿ ಈ ಬದುಕು.
ಆಸೆ ಭಾಷೆ ಮಾಸಿ ಹೋಯಿತು, ಗಾಸಿ ಜೀವ ರೋಸಿ ಹೋಯಿತು, ಕಣ್ಣ ನೀರು ಬತ್ತಿ ಹೋಯಿತು, ಬಾಳದಾರಿ ಕಾಣದಾಯಿತು, ಅಳಿದುಳಿದ ಈ ಜೀವಕ್ಕೆ ಆಸರೆ ಯಾರು ಯಾರು, ಯಾರಿಗಾಗಿ ಈ ಬದುಕು, ಯಾತಕ್ಕಾಗಿ ಈ ಬದುಕು, ಕಂಡ ಕನಸು ನುಚ್ಚು ನೂರು, ನಂಗಿರುವ ಬಾಳ ಆಸ್ತಿ ಕನ್ನಡಿ ಸರಿನಾ? ಚೂರು ಚೂರು, ಅಳಿದುಳಿದ ಈ ಜೀವಕ್ಕೆ ಆಸರೆ ಯಾರು ಯಾರು. ವಿನೋದ್, ವಿನೋದ, ವಿನೋದ, ಚಿಕ್ಕಪ್ಪ ಏನಯ್ಯ, ಬಾ ಬಾ ಕೂತ್ಕೋ ಇಲ್ಲಿ, ಕೂತ್ಕೋ. ಎಷ್ಟು ದಿನ ಅಂತ ಹೀಗೆ ಯೋಚಿಸ್ತಾ ಇರ್ತೀಯೋ, ನಿನ್ನನ್ನು ನೋಡುವಾಗ ಅಯ್ಯೋ ಪಾಪ ಅನಿಸುತ್ತೆ. ಆದದ್ದೆಲ್ಲ ಹಾಳು ಕನಸು ಅಂತ ಮರೆತ್ಬಿಡು. ಹೋದವರು ಹೋಗಲಿ, ನಾವು ಇರುವವರು ಜೀವಿಸಿ ತೋರಿಸ್ಬೇಕಲ್ವ. ನೋಡು, ಹಿರಿಯವರು ಒಂದು ಮಾತು ಹೇಳಿದ್ದಾರೆ, ನಡೆಯುವಾಗ ಎಡವಿದರೆ ಎಲ್ಲರೂ ನೋಡುವ ಮೊದಲೇ ಎದ್ದು ನಿಲ್ಲಬೇಕು. ಅದೇ ಜೀವನದಲ್ಲಿ ಎಡವಿದರೆ ಎಲ್ಲರ ಎದುರು ಎಲ್ಲರೂ ನೋಡುವ ಹಾಗೇನೆ ಎದ್ದು ನಿಲ್ಲಬೇಕು. ವಿನೋದ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ಕಣೋ. ಇಂದು ನೀನು ಸೋತಿದ್ಯಾ ಅಂತ ಅವಳು ಬಿಟ್ಟು ಹೋದ್ಲು, ಹೌದಾ ಅಲ್ವಾ ಹೇಳು? ಇನ್ನು ನೀನು ಸೋಲಬಾರದು, ನೀನು ಗೆಲ್ಲಬೇಕು, ನೀನು ಗೆಲ್ಲೇಬೇಕು, ನೀನು ಹಣವಂತನಾಗಬೇಕು, ನೀನು ಸಿರಿವಂತನಾಗಬೇಕು. ನಿನ್ನ ಕಾಲಲ್ಲಿ ನೀನು ನಿಲ್ಬೇಕು ಕಣೋ, ನಿನ್ನ ಕಾಲಲ್ಲಿ ನೀನು ನಿಲ್ಬೇಕು. ಅದಕ್ಕೆ ಆವತ್ತು ನಾನು ಹೇಳಿದ ಹಾಗೆ ನಾನು ನೀನು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡೋಣ. ನಿನ್ನ ಜೊತೆ ನಾನಿದ್ದೇನೆ ಕಣೋ. ನಿನ್ನ ಖಾಲಿ ಹೂ ಅಂದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೇನೆ. ಇಲ್ಲ ವಿನೋದ್, ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ, ಎಲ್ಲ ನಿನ್ನ ಒಳ್ಳೆಯದಕ್ಕೆ, ನೀನು ನಿನ್ನ ಕಾಲ ಮೇಲೆ ನಿಲ್ಲೋದಕ್ಕೆ. ನಿನ್ನ ಪರಿಸ್ಥಿತಿ ನನಗೆ ನೋಡಲಿಕ್ಕೆ ಆಗೋದಿಲ್ಲ ವಿನೋದ್, ನಿನ್ನ ಮುಖ ನೋಡೋದಕ್ಕೆ ಆಗೋದಿಲ್ಲ ಕೊಡೋ ನನಗೆ. ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವೇನೋ? ಸರಿ, ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ನನ್ನ ಅಣ್ಣನ ಆತ್ಮ ಎಷ್ಟು ಬೇಸರ ಪಡ್ತದೋ ಏನು. ಅಣ್ಣ, ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸ. ಚಿಕ್ಕಪ್ಪ ಅಳಬೇಡಿ ಚಿಕ್ಕಪ್ಪ, ನೀವು ಹೇಳಿದಾಗೆ ಕೇಳ್ತೇನೆ. ಏನು ಮಾಡಬೇಕು ಹೇಳಿ. ಅಬ್ಬಾ, ನೀನು ಅಷ್ಟು ಹೇಳಿದೆಯಲ್ಲ ಸಾಕು. ನೋಡು ವಿನೋದ್, ಇನ್ನು ಈ ಸಮಾಜದಲ್ಲಿ ನಿನಗೆ ಸ್ಥಾನ ಮಾನ ಎಲ್ಲ ನಾನು ಮಾಡಿಸಿಕೊಡ್ತೇನೆ ಕಣೋ. ಸೈನ್ ಮಾಡು, ನಿನ್ನ ಜೀವನ ಬದಲಾಯಿಸಿಬಿಡ್ತೇನೆ. ಮಾಡು ಸೈನ್. ಯಾಕೋ ಇನ್ನೂ ನಂಬಿಕೆ ಇಲ್ವಾ? ಹಾಗಾದ್ರೆ ಬೇಡ ಬಿಡು. ಕೊಡಿ ಚಿಕ್ಕಪ್ಪ, ಎಲ್ಲಿ ಹಾಕ್ಬೇಕು ಹೇಳಿ. ತಕೋ, ಹಾಕಿ ಹಾಕಿ. ಆಯ್ತಲ್ಲ ಚಿಕ್ಕಪ್ಪ? ಆಯ್ತಪ್ಪ, ಆಯ್ತು. ಗೆದ್ದಿನ ಗೆದ್ದಿನ.
ಚಿಕ್ಕಪ್ಪ ನಿನ್ನೆವರೆಗೆ ಮಾತ್ರ ಚಿಕ್ಕಪ್ಪ, ಇಂದಿನಿಂದ ಅಲ್ಲ ಈ ಕ್ಷಣದಿಂದ ನಾನು ನಿನ್ನ ಚಿಕ್ಕಪ್ಪನೂ ಅಲ್ಲ, ಇವಳು ನಿನ್ನ ಚಿಕ್ಕಮ್ಮನೂ ಅಲ್ಲ. ಬೆಪ್ಪೆ, ಇಂದಿನಿಂದ ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಚಿಕ್ಕಪ್ಪ ನನಗೊಂದು ಅರ್ಥನೇ ಆಗ್ತಿಲ್ಲ. ಏನು ಅರ್ಥ ಆಗಲಿಲ್ವಾ? ನಿನಗೆ ಅರ್ಥ ಆಗುವ ಹಾಗೇ ಹೇಳ್ತೀನಿ. ಇನ್ನು ಈ ಮನೆಯ ಋಣ ನಿನಗೆ ಮುಗೀತು. ಈ ಮನೆಯ ಋಣ ನಿನಗೆ ಮುಗೀತು. ಇನ್ನು ಮುಂದೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ. ಅಯ್ಯೋ ಪೆದ್ದುಗುಂಡ, ನಿನ್ನ ನೋಡಿದ್ರೆ ನಗ್ಬೇಕು ಅಳ್ಬೇಕು ತಿಳಿಯುತ್ತಿಲ್ಲ ಅಲ್ವಾ ರಾಗಿಣಿ? ಹೌದು ಮಮ್ಮಿ. ನೋಡು, ಇಲ್ಲಿಯವರೆಗೆ ನೀನು ಈ ಮನೆಯ ಕೆಲಸದವನಾಗಿದ್ದೆ, ಇನ್ನು ನಿನ್ನ ಅವಶ್ಯಕತೆ ಇಲ್ಲ. ಹೋಗು. ಅಲ್ಲ ಚಿಕ್ಕಮ್ಮ, ಇಷ್ಟು ಸಮಯ ಜೊತೆಗಿದ್ದು ಈಗ ಏಕಾಏಕಿ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ ಚಿಕ್ಕಮ್ಮ? ನೋಡಪ್ಪ, ಇಲ್ಲಿ ಕೇಳು. ಯಾರಾದರೂ ಬಾಳೆ ಎಲೆಯಲ್ಲಿ ಊಟ ಮಾಡಿದ ಮೇಲೆ ಆ ಎಂಜಲ್ ಎಲೆಯನ್ನು ಏನ್ ಮಾಡ್ತಾರೆ? ಬಿಸಾಕ್ತಾರೆ. ಇಲ್ಲೂ ಅಷ್ಟೇ. ಈಗ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಚಿಕ್ಕಮ್ಮ, ನಾನ್ ಮಾಡಿದ ತಪ್ಪಾದ್ರೂ ಏನು ಹೇಳಿ? ತಪ್ಪು? ಅಯ್ಯೋ ಗುಗ್ಗು, ನೀನು ಹುಟ್ಟಿದ್ದೇ ದೊಡ್ಡ ತಪ್ಪು. ಅದು ಈ ಮನೆಯಲ್ಲಿ ಹುಟ್ಟಿದ್ದು ಬಹಳ ದೊಡ್ಡ ತಪ್ಪು. ತಪ್ಪಲ್ಲ, ಅಪರಾಧ. ಅಪರಾಧ ಕಣೋ, ಅಪರಾಧ. ಇನ್ನು ನನ್ನ ಕೈಯಿಂದ ಏನಾದ್ರೂ ತಪ್ಪು ಆಗುವ ಮೊದಲು ಹೋಗಿ ಸಾಯಿ. ಚಿಕ್ಕಪ್ಪ, ಆಗುತ್ತೆ ಹೇಳಿದ್ರೆ ಎಲ್ಲಿಗೆ ಹೋಗ್ಲಿ ಚಿಕ್ಕಪ್ಪ? ಕತ್ತೆ ಬಡವ, ಹೋಗ್ತೀವ ಇಲ್ಲ ಹೂತ ಹಾಕುವ. ತಡೀರಿ, ಯಾಕೆ ವಿನು ಅವರಿಗೆ ಸಿಟ್ಟು ಬರಿಸ್ತಿ? ಈ ಪ್ರಪಂಚ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕಿಕೋ. ನೋಡು, ಇಷ್ಟರವರೆಗೆ ಈ ಮನೆಯ ಅನ್ನ ತಿಂದಿದ್ದೀಯಲ್ವಾ, ಅದರ ಋಣ ತೀರಿಸ್ಲಿಕ್ಕಾದ್ರೂ ಎಲ್ಲಾದ್ರೂ ಹೋಗು. ನೋಡು, ನಮ್ಮನ್ನು ನಮ್ಮಷ್ಟಕ್ಕೆ ಇರ್ಲಿಕ್ಕೆ ಬಿಡು. ಯಾರಿಗಾಗಿ ಈ ಬದುಕು, ಯಾತಕ್ಕಾಗಿ ಈ ಬದುಕು, ಕಂಡ ಕನಸು ನುಚ್ಚು ನೂರು, ಬಾಳ ಕನ್ನಡಿ ಚೂರು ಚೂರು, ಅಳಿದುಳಿದ ಈ ಜೀವಕ್ಕೆ ಆಸರೆ ಯಾರು ಯಾರು? ಅಬ್ಬಾ, ಇವತ್ತಿಗೆ ಈ ಮನೆ ಎಲ್ಲ ಬಾಧೆಗಳು ದೂರ ಆದವು. ಆರ್ ಯು ಹ್ಯಾಪಿ ಬೇಬಿ? ಸೋ ಹ್ಯಾಪಿ ಡ್ಯಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಖುಷಿಗೆ ಇವತ್ತು ನನ್ನ ಕೈಯಾರೆ ಸ್ವೀಟ್ ಮಾಡಿ ತರ್ತೀನಿ. ತಾ ಹೋಗು. ನೋಡೇ ಬಾಮ, ನೋಡೇ ನಮ್ಮ ಮಗಳು. ಪರವಾಗಿಲ್ಲ ಕಣ್ರಿ, ನಮ್ಮ ಮಗಳು. ಆ ಕೊನೆಯ ಡೈಲಾಗು ಅವಳೇ ಹೇಳಿಕೊಟ್ಟಿದ್ದು. ಅದನ್ನು ಹೇಳಿದ್ದೆ ತಡ, ಮರು ಮಾತನಾಡದೆ ಹೊರಟೇ ಹೋದ. ಅವಳು ಯಾರು ಮತ್ತೆ? ನನ್ ಮಗಳು. ಅವಳಿಗೆ ಚೆನ್ನಾಗಿ ಗೊತ್ತು ಎಲ್ಲಿ ಏನು ಯಾವಾಗ ಹೇಗೆ ಏನು ಮಾಡ್ಬೇಕು ಅಂತ. ರೀ, ನಂಗೂ ಮಗಳೇ. ಸುಮ್ನೆ ತಮಾಷೆಗೆ ಕಣೆ. ಗೊತ್ತು ರೀ. ಏನೇ ಆಗ್ಲಿ, ನಮ್ಮ ಎಷ್ಟೋ ದಿನದ ಕನಸು ಇಂದು ನನಸಾಯಿತು. ಹೋಗ್ಲಿ, ಮಗಳು ಸ್ವೀಟ್ ಮಾಡಿದ್ದಾಳೆ,
ಈ ಖುಷಿಯಲ್ಲಿ ಅದನ್ನು ತಿನ್ನೋಣ ಬಾ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮಿಸ್ಟರ್ ಸತ್ಯಮೂರ್ತಿ ಅಂದ್ರೆ? ನಾನೇ ಸತ್ಯಮೂರ್ತಿ. ಹೇಳಿ ಸರ್, ಏನು ಬಂದ್ರಿ? ಏನಿಲ್ಲ, ಸುಮ್ಮನೆ ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ. ಸರ್, ಏನು ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ರಿ, ಆನ್ ಡ್ಯೂಟಿ ಪೊಲೀಸ್ನವರು ಯಾರ್ದಾದ್ರೂ ಮನೆಗೆ ಯಾಕೆ ಹೋಗ್ತಾರೆ? ಯಾರಾದರೂ ಆರೋಪಿಗಳಿದ್ರೆ, ಯಾರ ಮೇಲಾದರೂ ಡೌಟ್ ಇದ್ರೆ ವಿಚಾರಣೆಗೆ ಹೋಗ್ತಾರೆ. ವಿಚಾರಣೆ? ಅದು ಇಲ್ಲಿ? ಎಸ್, ಒಬ್ಬನನ್ನ ಫೋರ್ಜರಿ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ದೇವೆ. ಹಾಗೆ ಅವನನ್ನು ವಿಚಾರಿಸುವಾಗ ಈ ಮನೆ ವಿಷಯ ಎಲ್ಲ ಬಂತು. ಹಾಗೆ ಏನಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. PC 407 ಅವನನ್ನು ಕರ್ಕೊಂಡು ಬನ್ನಿ. ಎಸ್ ಸರ್. ಸರ್, ಇವನ? ಇವನೇ. ಓ, ಇವನ? ಹಾಗೆ ನಿಮ್ಮ ಮನೆಗೆ ಬರಬೇಕಾದ್ರೆ ಇವನು ಮರದಡಿಯಲ್ಲಿ ಕೂತು ನಿಮ್ಮ ಮನೆನೇ ನೋಡ್ತಾ ಇದ್ದ. ವಿಚಾರಿಸಿದಾಗ ಏನು ಆನ್ಸರೇ ಕೊಟ್ಟಿಲ್ಲ. ಹಾಗೆ ಎಳ್ಕೊಂಡು ಬಂದೆ. ಡೌಟ್ ಬಂತು. ನಿಮ್ಗೇನಾದರೂ ಈ ಒಂದು ಪರಿಚಯ ಇದೆಯಾ? ಅದು ಸರ್, ಈತ ಇವ ಈ ಮನೆಯ ಕೆಲಸದವ. ಮನೆ ಕೆಲಸದವನಾದ್ರೆ ಅಲ್ಲೇನ್ ಮಾಡ್ತಿದ್ದ? ಮನೆಯಲ್ಲಿರ್ಬೇಕಿತ್ತಲ್ಲ. ಅಲ್ಲೇನ್ ಮಾಡ್ತಿದ್ದೆ ಪೆಟ್ಟಿಗೆ ಹಿಡ್ಕೊಂಡು? ಸರ್, ಈ ಮನೆ ಕೆಲಸ ಬಿಟ್ಟು ಬೇರೆ ಮನೆ ಕೆಲಸ ಹುಡುಕ್ತಾ ಇದ್ದೆ. ಬೇರೆ ಕೆಲಸನ? ಓ, ಸಂಬಳ ಜಾಸ್ತಿ ಅಂತನಾ? ಸಂಬಳ ಜಾಸ್ತಿ ಆದ್ರೆ ಅವನು ಖುಷಿ ಪಡ್ಬೇಕಿತ್ತಲ್ಲ, ಅಲ್ಲಿ ಅಳ್ತಾ ಇದ್ದ. ಅದು ಸರ್, ಅದು ಅಂದ್ರೆ ಇವನ್ನ ನಾವು ಕೆಲಸದವನಾಗಿ ನೋಡ್ತಿರ್ಲಿಲ್ಲ, ಪ್ರೀತಿಯಿಂದ ಮನೆ ಮಗನಾಗಿ ನೋಡ್ತಾ ಇದ್ದೆವು. ಹಾಗಾಗಿ ಬೇಸರ ಆಗಿರ್ಬೋದು. ನೋಡಪ್ಪ, ಜೀವನದಲ್ಲಿ ಬರೀ ಹಣ, ಆಸ್ತಿ, ಐಶ್ವರ್ಯನೇ ಮುಖ್ಯ ಅಲ್ಲ. ಪ್ರೀತಿ, ವಿಶ್ವಾಸ, ಮನುಷ್ಯತ್ವ ಕೂಡ ಮುಖ್ಯ. ಆ್ಯಂಡ್ ಅದುವೇ ಶಾಶ್ವತ. ನೀನೇ ಆಲೋಚನೆ ಮಾಡು. ಪ್ರೀತಿ ಕೊಡೋ ಹಳೆದನಿ ಮುಖ್ಯನಾ ಅಥವಾ ಜಾಸ್ತಿ ಸಂಬಳ ಕೊಡೋ ಹೊಸದನಿ ಮುಖ್ಯನಾ ಅಂತ? ಏನು ಹೇಳ್ತೀರಾ ಸತ್ಯಮೂರ್ತಿ? ಹೌದು, ಯು ಆರ್ ರೈಟ್ ಸರ್, ಯು ಆರ್ ರೈಟ್. ಹಾಂ, ಅಂದ ಹಾಗೆ ಇವನ ವಿಷಯದಲ್ಲಿ ಬಂದ ವಿಚಾರನೇ ಮರ್ತೆ. ನಾನು ಆಗಲೇ ಹೇಳಿದ್ದೆಲ್ಲ, ಒಬ್ಬನನ್ನ ಫೋರ್ಜರಿ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೆ ಅಂತ. ಅವನನ್ನು ವಿಚಾರಿಸುವಾಗ ಅವನು ಹೇಳಿದ ಅವನಿ ಮನೆ ಅಳಿಯ ಅಂತ. ಮನೆ ಅಳಿಯ? ಎಸ್. ಏನು ಹೇಳ್ತಾ ಇದ್ದೀರಾ ಸರ್? ನನ್ನ ಹೆಣ್ಮಕ್ಳಿಗಿನ್ನೂ ಮದುವೆನೇ ಆಗಿಲ್ಲ, ಮತ್ತೆ ಅಳಿಯ ಎಲ್ಲಿಂದ ಬಂದ? ಇಂಪಾಸಿಬಲ್ ಸರ್, ಇಂಪಾಸಿಬಲ್. ಹೌದು, ಮತ್ತೆ ಏನಿಲ್ಲ, ಕೇಳಿದಾಗ ಮನೆಯವ್ರಿಗೆ ಗೊತ್ತಿಲ್ಲ, ಪ್ರೀತಿಸಿ ಮದುವೆ ಅದೇ ಅಂದ. ಸರ್, ಒಂದು ವಿಷಯ, ಪ್ರೀತಿಸಿ ಮದುವೆ ಅಂದಾಗ ನೆನಪಾಯ್ತು, ಇವನ್ ತಂಗಿ ಒಬ್ಬನ ಜೊತೆ ಓಡಿ ಹೋಗಿದ್ದಾಳೆ. ಆದ್ರೆ ಅವಳಿಗೆ ನಮಗೂ ಯಾವ ಸಂಬಂಧನೂ ಇಲ್ಲ. ಅವಳು ಸತ್ಲು ಅಂತ ಇವನು ಒಪ್ಪಿಟ್ಟಿದ್ರು ಸರ್. ಹೌದು ಸರ್, ಹೌದು. ಸತ್ಯಮೂರ್ತಿ ಅವರೇ, ಮನೆ ಕೆಲಸದವನ್ ತಂಗಿ ಗಂಡ ಈ ಮನೆ ಅಳಿಯ ಹೇಗಾಗ್ತಾನೆ? ಅದು ಸರ್, ಅದು ಏನು ಹೇಳ್ತಾರೆ ಅದು? ಆಕ್ಚುಲಿ ಸರ್, ಅವ ಕೆಲಸದವನ ಹಾಗೆ. ಹೌದು. ಸಂಬಂಧದಲ್ಲಿ ನನ್ನ ಅಣ್ಣನ ಮಗ ಸರ್. ಹೌದು ಸರ್. ಓ, ಅದ ವಿಷಯ. ನಂಗೆ ಅದು ಅಗತ್ಯ ಇಲ್ಲ, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟರ್. PC 407 ಸರ್, ಅವನನ್ನ ನೆಳ್ಕೊಂಡು ಬನ್ನಿ. ಸರಿ ಸರ್. ಸರ್, 407 ಯಾರ್ರೀ ಇದು? ನಿಮ್ಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳಿಲಿಲ್ಲ ರೀ. ಯಾರ್ರೀ ಇವನು? ಕಳ್ಳ ಸರ್, ಕಳ್ಳ. ಕುಳ್ಳ ನಿನ್ನಪ್ಪ. 207 ಇವನಿಗಂತೂ ಬುದ್ಧಿ ಇಲ್ಲ, ಇನ್ಫ್ಲೂಯೆನ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದು. ನಿಮ್ಗಾದ್ರೂ ಬುದ್ಧಿ ಬೇಡವೇನ್ರಿ? ಸರ್, ನಾನು ನಿಮಗೆ ಮೊದಲೇ ಹೇಳಿರ್ತಿದ್ರೆ ಇವನನ್ನ ಈ ತರ ಉಗಿತಿದ್ರ ನೀವು? ಶಟ್ ಅಪ್! ಹೋಗಿ ಅವನನ್ನು ಕರ್ಕೊಂಡು ಬನ್ನಿ. ಸರ್, ಓ ದೇವ, ಇವ ಎಲ್ಲಿ ಸತ್ತ? ಚೆಕ್. ಸರ್, ಕಳ್ಳ ತಪ್ಪಿಸ್ಕೊಂಡ ಸರ್. ಹಾಗಾದ್ರೆ ಇದ್ಯಾರು? ಇವ ಎಲ್ಲಿಂದ ಬಂದ? ಸ್ಟಾಪ್ ಇಟ್. ಸರ್, ಯಾವ ಕೆಲಸಕ್ಕೂ ಅನ್ಫಿಟ್.
ಹೋಗ್ ಗಾಡಿಯಲ್ಲಿ ಕೂತ್ಕೋ ಹೋಗ್. ಸರಿ ಸರ್. ಕುಳ್ಳ ಇನ್ನೊಮ್ಮೆ ಸಿಕ್ಕು ಮಾಡ್ತೇನೆ ನಿಂಗೆ. ಸೊ ಮಿಸ್ಟರ್ ಸತ್ಯಮೂರ್ತಿ, ಇವನೇ ನಿಮ್ಮ ಅಳಿಯ. ರೆಡಿ, ಸ್ವೀಟ್ ರೆಡಿ. ಏನಾಯ್ತು ರೀ? ಏನಾಯ್ತು ರೀ? ಸರ್, ಏನ್ ಮಾಡಿದ್ರು ಇವರು? ಇವನು ಆ ಸ್ಕೀಮು ಈ ಸ್ಕೀಮು ಮನಿ ಡಬ್ಲಿಂಗ್ ಅದು ಇದು ಅಂತ ಪಬ್ಲಿಕ್ಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾನೆ. ಏನಿದೆಲ್ಲ? ಡ್ಯಾಡಿ, ಐ ಆಮ್ ಸಾರಿ ಡ್ಯಾಡಿ. ನಾನು ಇವ್ರನ್ನ ಪ್ರೀತಿಸಿ ಮದುವೆ ಆದೆ. ಬಟ್ ನಿಮ್ಮ ಹತ್ರ ಹೇಳೋ ಪರಿಸ್ಥಿತಿಲಿ ನಾನಿರಲಿಲ್ಲ. ಯಾಕಂದರೆ ಇವರು ಅನಾಥರು ಹಾಗೂ ಬಡವರು. ಅದಕ್ಕೆ ಈ ವಿಷಯನ ನಿಮ್ಮ ಜೊತೆ ಮುಚ್ಚಿಟ್ಟೆ. ಇವರು ಸ್ವಲ್ಪ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಜೊತೆ ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನಾವು ಈ ಥರ ಬೇರೆ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಬಿಸ್ನೆಸ್ ಮಾಡೋಕ್ಕೆ ಸ್ವಲ್ಪ ಹಣ ಬೇಕಿತ್ತು. ಅದಕ್ಕೆ ನಿಮ್ಮ ಜೊತೆ ಆಗಾಗ ಹಣ ಕೇಳ್ತಿದ್ದೆ. ಅಲ್ಲದೆ ವಿನು ಆಸ್ತಿನ ನಿಮ್ಮ ವಶ ಮಾಡ್ಕೋಬೇಕು ಅಂತ ಅದಕ್ಕೆ ಫೋರ್ಸ್ ಮಾಡ್ತಿದ್ದೆ. ಐ ಆಮ್ ಸಾರಿ ಡ್ಯಾಡಿ. ಲೇ, ನನ್ನ ಮಾನ ಮರ್ಯಾದೆ ತೆಗೆದು ಬಿಟ್ಟಿಯಲ್ಲೇ ನೀನು. ತಲೆ ಎತ್ತಿ ತಿರುಗದಾಗೆ ಮಾಡಿಬಿಟ್ಟೆ. ಯಾಕೆ ಮಾಡಿದೆ? ಎಷ್ಟು ನಂಬಿದ್ದೆ ನಾನು. ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ಯಲ್ಲೇ. ಮಮ್ಮಿ, ಡ್ಯಾಡಿ, ಸಾರಿ ಡ್ಯಾಡಿ, ಸಾರಿ ಮಮ್ಮಿ. ಅಯ್ಯೋ ದೇವ್ರೇ, ನಾನು ಏನು ಮಾಡ್ಲಿ? ಅಯ್ಯೋ. ನೀವೇನು ಮಾಡಬೇಡಿ. ಇವನ್ ಯಾರ್ಯಾರಿಗೆ ಮೋಸ ಮಾಡಿ ಎಷ್ಟೆಷ್ಟು ಹಣ ಆಗಬೇಕೋ ಅದನ್ನೆಲ್ಲ ಕೊಡಿಸಿ ಇವನ್ ಮೇಲಿರೋ ಕೇಸು ಹೋಗೋವಾಗೆ ನಾನು ಮಾಡ್ತೀನಿ. ಡ್ಯಾಡಿ, ಸಾರಿ ಡ್ಯಾಡಿ, ನನ್ನನ್ನು ಕ್ಷಮಿಸಿ ಡ್ಯಾಡಿ. ನಮ್ಮನ್ನು ಈ ಸಮಸ್ಯೆಯಿಂದ ನೀವೇ ಸೇವ್ ಮಾಡಬೇಕು ಡ್ಯಾಡಿ. ನಂಗೆ ಅವರಿಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಪ್ಲೀಸ್. ಸರಿ, ಹೇಳಮ್ಮ. ನಿನಗೆ ಏನು ಬೇಕೋ ಅದು ಮಾಡೋಣ. ಸರಿ ಸರ್, ಈ ಆಸ್ತಿಯಲ್ಲಿ ಸ್ವಲ್ಪ ಮಾರಿ ಬಂದ ಹಣದಲ್ಲಿ ಯಾರಿಗೆಲ್ಲವನ್ನು ಕೊಡಬೇಕೋ ಅವರಿಗೆಲ್ಲ ಕೊಟ್ಟು ಎಲ್ಲರ ಸಮಸ್ಯೆಯನ್ನು ಪರಿಹರಿಸೋಣ. ಓಕೆ, ಸರಿ, ನಿಮ್ಮಿಷ್ಟ. ಒಟ್ನಲ್ಲಿ ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆದರೆ ಸಾಕು. ಅಂದ ಹಾಗೆ ಈ ಆಸ್ತಿಗೆ ನೀವೊಬ್ಬರೇನಾ ಅಥವಾ ಬೇರೆ ಯಾರಾದರೂ ಪಾಲ್ದಾರರಿದ್ದಾರೆ? ಅದು ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಸರ್. ಮಕ್ಕಳು ಅಂದರೆ ಒಬ್ಳಿವಳು, ಉಳಿದವರು? ಚಿಕ್ಕವ್ರು ಇವರು, ಮಗ ರಾಹುಲ್, ಅವನು ಒಪ್ಪಿಗೆ ಕೊಟ್ಟಾನು. ಹಾಗೆಲ್ಲ ಬಾಯಿ ಮಾತಿಗೆ ಹೇಳಿದರೆ ಸಾಲಲ್ಲ. ಅವನನ್ನು ಇಲ್ಲಿಗೆ ಕೂಡಲೇ ಕರೆಸಿ. ನಾಳೆ ಎಲ್ಲಿ ಯಾರು ಉಲ್ಟಾ ಹೊಡೆದ್ರೆ ಅವನೊಂದು ಅಗ್ರಿಮೆಂಟಲ್ಲಿ ಸೈನ್ ಹಾಕಿ ಕೊಡಲಿ. ಸರಿ ಸರ್, ಫೋನ್ ಮಾಡ್ತೀವಿ. ಹಲೋ ಮಗ, ಎಲ್ಲಿದ್ದಿ ಮಗ? ಆಯ್ತು ಕಣೋ, ಬೇಗ ಬಾ. ಸರಿ, ಬರ್ತಾ ಇದ್ದಾನಂತೆ ಸರ್. ಸರ್, ನೀವು ಒಪ್ಪಿಗೆ ಕೊಟ್ರೆ ನಾ ಹೋಗ್ತೀನಿ. ಸ್ವಲ್ಪ ತಡೀರಿ, ಇಲ್ಲೆಲ್ಲ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಇಷ್ಟೊತ್ತಾಗಿದ್ದಕ್ಕೆಲ್ಲ ನೀವೇ ಐ ವಿಟ್ನೆಸ್ಸು. ಸ್ವಲ್ಪ ನಿಲ್ಲಿ. ಸರ್, ಮಗ ಬಂದ. ರಾಹುಲ್, ಬಂದ್ಯಪ್ಪ? ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕಣೋ. ಗೊತ್ತು, ಅಮ್ಮ ಫೋನ್ ಮಾಡಿ ಹೇಳಿದ್ರು. ಹಾಗಾದ್ರೆ ನನ್ನ ತೀರ್ಮಾನಕ್ಕೆ ನಿನ್ನ ಓಕೆನಾ? ನಂಗೇನು ಓಕೆ, ನೋ ಅಬ್ಜೆಕ್ಷನ್ ಎಟ್ ಆಲ್. ಆದ್ರೆ ಈ ಆಸ್ತಿ ಮಾರೋ ತೀರ್ಮಾನ ತಗೊಳ್ಳೋಕೆ ನೀವ್ಯಾರು? ಈ ಆಸ್ತಿ ವಿನೋದಣ್ಣಂದು. ಈ ಆಸ್ತಿ ಮಾರೋ ಹಕ್ಕು ವಿನೋದಣ್ಣನಿಗೆ ಮಾತ್ರ ಇರೋದು. ಇಲ್ಲ ರಾಹುಲ್,
ಬಿಸಾಕಿದ ಎಂಜಿಲು ಎಲೆ ಅಲ್ವಾ ಚಿಕ್ಕಪ್ಪ? ಇನ್ನು ಆಸ್ತಿ ನಾನು ಸಂಪಾದನೆ ಮಾಡಿದ್ದಲ್ಲ, ನನ್ನ ತಂದೆ ಸಂಪಾದನೆ ಮಾಡಿದ್ದು. ಅದನ್ನು ನನ್ನ ಚಿಕ್ಕಪ್ಪ ಕ್ಷಮಿಸಿ, ನನ್ನ ತಂದೆ ತಮ್ಮ ಅನುಭವಿಸ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಾನು ಯಾಕೆ ಅಡ್ಡಿಪಡಿಸಲಿ ಹೇಳು? ಒಂದು ವೇಳೆ ನಾನು ಅಡ್ಡಿಪಡಿಸಿದ್ರೆ ರಾಗಿಣಿ ಬದುಕು ಹಾಳಾಗುತ್ತೆ. ರಾಗಿಣಿ ಬದುಕು ಹಾಳಾದರೆ ನಿಮ್ಮ ನೆಮ್ಮದಿ ಹಾಳಾಗುತ್ತೆ. ನಿಮ್ಮ ನೆಮ್ಮದಿ ಹಾಳಾದರೆ ಮನೆಯವರು ಸಂತೋಷ ಹಾಳಾಗುತ್ತೆ. ನನ್ನ ಒಬ್ಬನಿಂದ ಇಷ್ಟು ಜನ ಸಂತೋಷ ಹಾಳಾಗುತ್ತೆ ಅಂದರೆ ಆಸ್ತಿ ಬೇಕೇನು? ನನಗೆ ನಿಮ್ಮೆಲ್ಲರ ಸಂತೋಷ ಮುಖ್ಯ. ನನಗಿದ್ದ ಆಸ್ತಿ ಅಂದರೆ ನನ್ನ ತಂಗಿ. ಅವಳೇ ನಾನು ಬಿಟ್ಟು ಹೋದ್ಮೇಲೆ ನನಗೆ ಯಾವ ಆಸೆ ಇಲ್ಲ ಕಣು. ಹಾಗಂತ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಅದು ಹೇಳಿಗಳ ಲಕ್ಷಣ. ಅದಕ್ಕೆ ಬದುಕಿರೋ ತನಕ ಯಾರಿಗಾದ್ರೂ ಉಪಕಾರ ಮಾಡಿ ಬದುಕಬಹುದಲ್ವಾ? ಯಾಕೆ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ ಅಲ್ವಾ ಚಿಕ್ಕಮ್ಮ? ಇಲ್ಲಿವರೆಗೆ ಪ್ರೀತಿಯಿಂದ ಸಾಕಿ ಸಲಹಿದ್ದಕ್ಕೆ ಧನ್ಯವಾದ. ಬರ್ತೀನಿ. ಅಣ್ಣ ಒಂದು ನಿಮಿಷ. ಈ ಮನೆಯಿಂದ ಹೋಗ್ಬೇಕಾದವರು ನೀನಲ್ಲ, ನಾವು. ಡ್ಯಾಡಿ ನೋಡಿದ್ರ ಅಣ್ಣನ ಒಳ್ಳೆತನ? ನೀವಿಷ್ಟೆಲ್ಲ ಕಷ್ಟ ಕೊಟ್ಟರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ. ಆದರೆ ನೀವು ಆಸ್ತಿಗಾಗಿ ಸ್ವಂತ ಅಣ್ಣನನ್ನೇ. ನಾನು ಪ್ರಯತ್ನ ಪಟ್ಟದ್ದಕ್ಕೆ ನನ್ನ ಅಣ್ಣನ ಆಸ್ತಿನ ನಾವು ಅನುಭವಿಸ್ತಿರೋದು. ಇನ್ನು ಮತ್ತೆ ಅನುನ ಅಪ್ಪ ಅಮ್ಮನ ನಾನೇ ಪರಲೋಕ ಕಳಿಸಿದ್ದು ಉಪಾಯದಿಂದ. ಅವತ್ತು ಅಣ್ಣನಿಗೆ ಹೊಡೆದಾಗ ನಂಗೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಮಕ್ಕಳನ್ನ ಕರೆದು ಏನು ವಿಷಯ ಅಂತ ಕೇಳಿದೆ. ಚಿನ್ನು, ಚಿಂಟು ಬನ್ನಿ ಇಲ್ಲಿ. ಏನಣ್ಣ? ಅಪ್ಪ ವಿನೋದಣ್ಣನಿಗೆ ಯಾಕೆ ಹೊಡೆದದ್ದು? ಅದು ನಿನ್ನೆ ಆಗ ಗೊತ್ತಾಯ್ತು ನೀವು ಆಸ್ತಿ ನಿಮ್ಮ ಹೆಸರಿಗೆ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದೀರಿ ಅಂತ. ಮಕ್ಕಳೇ ಇಲ್ಲಿ ಬನ್ನಿ. ಅವತ್ತಿನಿಂದ ಈ ಮನೆ ಪ್ರತಿ ವಿಷಯ ನಂಗೆ ಇವ್ರು ತಿಳಿಸ್ತಿದ್ರು. ಅದು ಅಲ್ಲದೆ ಅವತ್ತು ನೀವು ಬ್ಲ್ಯಾಂಕ್ ಪೇಪರ್ಗೆ ಸೈನ್ ಹಾಕಿಸಿದಾಗ ಅವಳಿಗೆ ಮಾತಾಡ್ಲಿಕ್ಕೆ ಧೈರ್ಯ ಕೊಟ್ಟಿದ್ದೆ ನಾನು. ಅವಳ ಜೊತೆ ಫೋನಲ್ಲಿ ಮಾತಾಡುವಾಗ ಅವತ್ತು ನೀವು ಅವಳನ್ನು ಫಾಲೋ ಮಾಡ್ತಿದ್ದ ವಿಷಯವೂ ನನಗೂ. ಅಣ್ಣ ಏನಂದಿ? ನಿನ್ನ ಆಸ್ತಿ ನಿನ್ನ ತಂಗಿ, ಅವಳು ನನಗೂ ತಂಗಿ ಅಲ್ವಾ? ಅವಳನ್ನ ರಕ್ಷಣೆ ಮಾಡಬೇಕಾದ ಕರ್ತವ್ಯ ನಂದು ಅಲ್ವಾ? ಹಾಗಾಗಿ ನಿನ್ನ ಆಸ್ತಿ, ಐ ಮೀನ್ ನಮ್ಮ ತಂಗಿ, ನೀನು ಅಂದ್ಕೊಂಡಿರೋ ಹಾಗೆ ಓಡಿ ಹೋಗಲಿಲ್ಲ. ಅವಳು ಜೋಪಾನವಾಗಿದ್ದಾಳೆ. ಎಲ್ಲಿ ರಾಹುಲ್? ಎಲ್ಲಿ? ಅನು ಬಾ. ಹೇಗಿದ್ಯಾ? ರಾಹುಲ್,
ಈ ಪ್ರೀತಿ ಪ್ರೇಮ ಓಡಿ ಹೋದದ್ದು ಫೋಟೋ ಎಲ್ಲ ಅದೆಲ್ಲ ನನ್ನ ಅಪ್ಪ ಉರ್ಫ್ ಸತ್ಯಮೂರ್ತಿ ಮಾಡಿದ ನಾಟಕ. ನೋಡು, ಇದು ಅಡ್ವಾನ್ಸ್, ಮಿಕ್ಕಿದ್ದು ಕೆಲಸ ಆದ್ಮೇಲೆ ನೀನು ಕೇಳಿದಷ್ಟು. ಸರಿ ಸರ್, ಕೊಡಿ. ಚಿಂತೆ ಮಾಡಬೇಡಿ ಸರ್, ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅಂದಾಗೆ ಹುಡುಗಿ ಫೋಟೋನೇ ತೋರಿಸಿಲ್ಲ. ನಾನು ಮೊಬೈಲಲ್ಲಿ ಕಳಿಸ್ತೇನೆ ನಿನಗೆ. ಓಕೆ ಸರ್, ಟೆನ್ಷನ್ ಬಿಡಿ. ಡನ್. ಅವತ್ತು ಅನು ನನ್ನನ್ನು ನೋಡ್ಲಿಕ್ಕೆ ಬರುವಾಗ ಆ ತಿರ್ಬೋಕಿ ಸಿಕ್ಕಿದ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ನಾನಾ? ಎಸ್, ನೀವೇ. ಇದು ಈ ಅಡ್ರೆಸ್ ಎಲ್ಲಿ ಬರ್ತದೆ ಹೇಳ್ಬೋದಾ ಮೇಡಮ್? ಇಲ್ಲಿಂದ ಸ್ಟ್ರೈಟ್ ಹೋಗಿ. ಓಕೆ. ಓಕೆ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ. ಸರ್, ಫಸ್ಟ್ ಸ್ಟೆಪ್ ಡನ್. ಇಷ್ಟೇ ನಡೆದದ್ದು. ಫೋಟೋ ತೋರಿಸಿ ನಿನ್ನನ್ನು ನಂಬಿಸಿದ್ರು, ಆಮೇಲೆ ಮನೆಗೆ ಬಂದು ನಾಟಕ ಮಾಡಿದ್ರು. ಅಷ್ಟೇ ಅಲ್ಲಣ್ಣ, ಅವತ್ತು ನಿಜವಾಗಿಯೂ ಏನು ನಡೀತು ಅಂದರೆ, ಆ್ಯಕ್ಚುಲಿ ಅನು ನನ್ನ ಮೀಟ್ ಮಾಡ್ಲಿಕ್ಕೆ ಅಂತಲೇ ಬರ್ತಿದ್ಲು. ಅವಾಗ ಯಾರೋ ರೌಡಿಗಳು ಅವಳನ್ನ ಫಾಲೋ ಮಾಡ್ಕೊಂಡು ಬಂದರು. ಅದನ್ನು ನೋಡಿ ನಾನು ಅವಳ ಪಕ್ಕ ಹೋಗಬೇಕು ಅನ್ನೋಷ್ಟರಲ್ಲಿ ಅವರು ಅವಳನ್ನ ಕಾರಲ್ಲಿ ಹೇಳ್ಕೊಂಡು ಹೋದ್ರು. ಅದನ್ನು ನೋಡಿ ನಾನು ಅವ್ರನ್ನ ಫಾಲೋ ಮಾಡಿದೆ. ಅವಳಿಗೆ ಬಲವಂತವಾಗಿ ಏನೋ ಕುಡಿಸಿ ಪ್ರಜ್ಞೆ ತಪ್ಪುವಾಗೆ ಮಾಡಿದರು. ಕೊನೆಗೆ ಅವಳನ್ನ ಮುಂಬೈ ರೈಲಿಗೆ ಹಾಕಿದ್ರು. ಆಮೇಲೆ ನಾನು ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಬಂದೆ. ಒಂದು ವೇಳೆ ಇದೆಲ್ಲ ನನ್ನ ಗಮನಕ್ಕೆ ಬಾರದೇ ಇರ್ತಿದ್ರೆ ಅನುವಿನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಇದೆಲ್ಲ ಆಸ್ತಿಗಾಗಿ ಇವ್ರು ಮಾಡಿದ ನಾಟಕ. ಯಾಕೆ ಚಿಕ್ಕಪ್ಪ ನಾಟಕ ಆಡಿದ್ರಿ? ಆಸ್ತಿ ಬೇಕು ಅಂತ ಮುಂದೆ ಮಾತಾಡಿಸಿದ್ರೆ ಸಂತೋಷದಿಂದ ಕೊಟ್ಬಿಡ್ತಿದ್ದೆ. ಯಾಕೆ ಚಿಕ್ಕಪ್ಪ? ನಂಗೆ ಬೇಕಾಗಿರೋದು ಈ ಆಸ್ತಿ ಅಲ್ಲ. ಅಪ್ಪ ಅಮ್ಮ ಇಲ್ದಿರೋ ನಮಗೆ ನಿಮ್ಮ ಪ್ರೀತಿ ಬೇಕಿತ್ತು. ಪ್ರೀತಿ. ಚಿಕ್ಕಪ್ಪ, ನಂಗೆ ನನ್ನ ಆಸ್ತಿ ಸಿಕ್ಕಿತ್ತು. ಎಲ್ಲಾದ್ರೂ ಇರ್ತೀವಿ. ನನ್ಗೇನು ಬೇಡ ಚಿಕ್ಕಪ್ಪ. ಯಾರಿಗಾಗಿ ಈ ಬರ್ತೀವಿ ಚಿಕ್ಕಪ್ಪ. ಅಣ್ಣ ನಿಲ್ಲು. ಆಸ್ತಿಗಾಗಿ ಇಷ್ಟೆಲ್ಲ ಮಾಡಿದವರು ನಾಳೆ ಇದೇ ಆಸ್ತಿಗಾಗಿ ಇನ್ನೇನಾದ್ರೂ ಮಾಡ್ಯಾರು. ಇಂಥ ಮನುಷ್ಯತ್ವ ಇಲ್ಲದಿರೋರ ಜೊತೆ ಬದುಕೋದಕ್ಕಿಂತ ನಿನ್ನಂಥ ಸ್ವಾಭಿಮಾನಿ ಜೊತೆ ಒಂದು ಹೊತ್ತು ಗಂಜಿ ಉಂಡು ಬದುಕಿದ್ರು ಚಿಂತೆ ಇಲ್ಲ. ನಾನು ಬರ್ತೀನಣ್ಣ. ರಾಹುಲ್ ಮಗ, ನಾವು ಬರ್ತೀವಿ. ಇವರನ್ ಬಿಟ್ರೆ ನಮ್ ಜೊತೆ ಯಾರು ಸರಿ ಮಾತಾಡುದಿಲ್ಲ, ನಮ್ ಜೊತೆ ಯಾರು ಸರಿ ಆಟ ಆಡುದಿಲ್ಲ. ಅಣ್ಣ, ನಾವು ಬರ್ತೀವಿ. ಮಕ್ಕಳೇ, ನನ್ನನ್ನು ಕ್ಷಮಿಸಿ ಮಕ್ಕಳೇ. ನನ್ನಿಂದ ತಪ್ಪಾಯಿತು. ನಾನು ಇದೆಲ್ಲ ನಿಮಗೋಸ್ಕರ ತಾನೇ ಮಾಡಿದ್ದು. ಇನ್ನು ನೀವೇ ಇಲ್ಲ ಅಂದ ಮೇಲೆ ನಾನು ಜೀವ ಇದ್ದು ಏನು ಪ್ರಯೋಜನ? ಇನ್ ಮುಂದೆ ನೀವು ಹೇಳ್ದಾಗೆ ಕೇಳ್ತೀವಿ. ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ. ಈ ವಿನೋದ, ನನ್ನನ್ನು ಕ್ಷಮಿಸಿಬಿಡಪ್ಪ. ನೀನು ನಿನ್ನ ನಿರ್ಧಾರ ಬದಲಾಯಿಸಿದ್ರೆ ಇವರೆಲ್ಲರೂ ಬದಲಾಯಿಸ್ತಾರೆ. ದಮ್ಮಯ್ಯ ಕಣು, ನಿನ್ನ ಕಾಲಿಗೆ ನಾನು ಬೀಳ್ತೇನೆ ಕಣೋ. ಚಿಕ್ಕಪ್ಪ, ಏನ್ ಮಾಡ್ತಿದ್ರ ಚಿಕ್ಕಪ್ಪ? ವಿನೋದ, ಮನುಷ್ಯ ಆದಮೇಲೆ ತಪ್ಪು ಮಾಡೋದು ಸಹಜ. ಅದನ್ನು ತಿದ್ದಿ ಪಶ್ಚಾತ್ತಾಪ ಪಟ್ಟರೆ ಅದೇ ಮುಖ್ಯ. ತಪ್ಪನ್ನು ಒಪ್ಪಿಕೊಂಡಾಗ ಅವರನ್ನು ಕ್ಷಮಿಸೋದು ಮುಖ್ಯ. ಅವರನ್ನು ಕ್ಷಮಿಸಿಬಿಡು. ಸರಿ ಚಿಕ್ಕಪ್ಪ, ನೀವು ಹೇಳಿದ ಹಾಗೆ ಆಗಲಿ. ಸರಿಯಪ್ಪ, ಬಾ ಒಳಗೆ ಹೋಗೋಣ. ನೀವು ಬನ್ನಿ.
ಸರ್, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಆದರೆ ಒಂದು ವಿಷಯ, ಇನ್ಮೇಲೆ ನನಗೆ 4 ಮಕ್ಕಳಲ್ಲ 6 ಮಕ್ಕಳು. ನಿಮ್ಮ ಪ್ರಾಬ್ಲಮ್ ಏನೋ ಸಾಲ್ವ್ ಆಯಿತು, ಇವನನ್ನೇನು ಮಾಡಲಿ? ಎಷ್ಟೇ ಆದರೂ ನಮ್ಮನೆ ಅಳಿಯ ಅಲ್ವಾ, ಮಗನ ಹಾಗೆ ಸೇರಿಸ್ಕೊಳ್ಳಿ ಚಿಕ್ಕಪ್ಪ. ಓಕೆ, ನಿಮ್ಮ ಮಾತು ನೀವು ಉಳಿಸಿ, ನನ್ನ ಮಾತು ನಾ ಉಳಿಸ್ತೀನಿ. ಎನಿವೆ, ಪ್ರಾಬ್ಲಮ್ ಸಾಲ್ವ್ಡ್. PC 207 ಫೋಟೋಗ್ರಾಫರನ್ನು ಕರೆಸಿ. ಓಕೆ ಸರ್. ಎನಿವೆ ಸತ್ಯಮೂರ್ತಿ ಅವರೇ, ಈ ಕೇಸ್ ಸಾಲ್ವ್ ಆಯಿತು. ನಂದೊಂದು ಹ್ಯಾಬಿಟ್ ಇದೆ, ಯಾವುದೇ ಕೇಸ್ ಸಾಲ್ವ್ ಆದ ಕೂಡಲೇ ಅದರದ್ದೊಂದು ಫೋಟೋ ತೆಗೆದು ಒಟ್ಟಿಗೆ ಇಟ್ಕೊಳ್ಳೋದು. ಸೊ ಒಂದು ಫೋಟೋಗ್ರಾಫರನ್ನು ತರಿಸಿ ಫೋಟೋ ತೆಕ್ಕೊಳ್ಳೋಣ. ಏನ್ರಿ ಇಷ್ಟು ದಿನ ದೂರ ದೂರ ಇದ್ರಿ, ಈಗ ಒಂದು ಫ್ಯಾಮಿಲಿ ಫೋಟೋಕ್ಕೆ ಹತ್ರ ಬರ್ಲಿಕ್ಕೆ ಆಗುದಿಲ್ಲ. ನೋಡಲ್ಲ, ಹತ್ರ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ, ಬನ್ನಿಪ್ಪ, ಹತ್ರ ಬನ್ನಿ, ಹತ್ರ ಬನ್ನಿ. ಹಾಗೆ ಮಾವ ನಾನು ಹಾ, ಕರೀರಿ. ಪಾಪ ಬಾ ಇಲ್ಲಿ. ಸರ್, ಇನ್ಮೇಲೆ ನನಗೆ 6 ಮಕ್ಕಳಲ್ಲ 7 ಮಕ್ಕಳು. ಸರ್ ಮೆಲ್ಲ ಹೇಳಿ ಸರ್, ಯಾರಾದ್ರೂ ಕೇಳಿಸ್ಕೊಂಡೆ ಪ್ರಾಬ್ಲಮ್ ಆಗುತ್ತೆ. ಯಾಕಪ್ಪ? ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಂಡಿಲ್ಲ ಅಂತ. ದರ್ಪಣ ದರ್ಪಣಾಗೈವ ಸ್ವರೂಪ ದರ್ಶನ, ದರ್ಪಣ ದರ್ಪಣಾಗೈವ ಸ್ವರೂಪ ದರ್ಶನ. ಕೆಟ್ಟ ಜನರ ಸುಟ್ಟ ಮನವ ದಿಟ್ಟತನದಿ ತೋರುವೆ, ನಗೆಯ ಮುಖದ ಸೊಬಗ ತೋರಿ ನಮ್ಮ ಮನವ ತಣಿಸುವೆ. ಮನಸ್ಸಿನೊಳಗೆ ಅಡಗಿ ಕುಳಿತ ದ್ವೇಷ ಮೋಸ ವಂಚನೆ ಅವರವರ ಮುಖದಿ ತೋರಿ ಬಹಿರಂಗಗೊಳಿಸುವೆ. ಕನ್ನಡಿ ಕನ್ನಡಿ ನಿಜವ ನುಡಿವ ಕನ್ನಡಿ, ದರ್ಪಣ ದರ್ಪಣಾಗೈವ ಸ್ವರೂಪ ದರ್ಶನ. ಮನುಜ ಕುಲದ ಒಳೊರಗನು ತಿಳಿಸುವಂತ ಕನ್ನಡಿ, ಮುಖದ ಸಕಲ ಭಾವಗಳನ್ನು ತೋರಿಸುವ ಕನ್ನಡಿ. ಮೋಸ ಮಾಡಿ ಬದುಕುವವರ ಭಾವ ತಿಳಿಸಿದಂತ ಕನ್ನಡಿ. ಮನಸ್ಸು ಕಟ್ಟುವ ಗುಟ್ಟು ರಟ್ಟು ಮಾಡುವ ಕನ್ನಡಿ, ಕನ್ನಡಿ ನಿಜವ ನುಡಿವ ಕನ್ನಡಿ. ದರ್ಪಣ ದರ್ಪಣಾಗೈವ ಸ್ವರೂಪ ದರ್ಶನ. ಬಣ್ಣ ಬಣ್ಣದಿಂದೊಳೆಯುವ ಬಣ್ಣ ಬಣ್ಣದ ಕನ್ನಡಿ, ಸರ್ವರು ಸುಖದಿ ಬಾಳಿ ಎಂದು ನುಡಿಯುವ ಕನ್ನಡಿ. ಇದೇ ಬಾಳ ಮುನ್ನುಡಿ, ಮನುಜ ಇದನ್ನು ತಿಳಿ ನಡಿ. ನೀನು ಬದುಕು ಮತ್ತೊಬ್ಬರ ಬದುಕಲು ಬಿಡು ಎನ್ನುವ ಕನ್ನಡಿ, ಕನ್ನಡಿ ಬಣ್ಣ ಬಣ್ಣದ
ಕನ್ನಡಿ ಕನ್ನಡಿ ನೂರು ಬಣ್ಣ ಬಣ್ಣದ ಕನ್ನಡಿ ಬಣ್ಣ ಬಣ್ಣದ ಕನ್ನಡಿ ಬಣ್ಣ ಬಣ್ಣದ ಕನ್ನಡಿ